ओम शांति, ओम शांति, ओम शांति, ओम। जब जब मेरा जी घबराए, घोर अंधेरा छाए, जीवन की हर उलझन को तू पल भर में सुलझाए। जब जब मेरा जी घबराए, घोर अंधेरा छाए, जीवन की हर उलझन को तू पल भर में सुलझाए। सच्ची शांति मिले तेरे मधुबन में शिव बाबा, सच्ची शांति मिले तेरे मधुबन में शिव बाबा। तेरी मुरली सदा सुनो, मन का पंछी मुक्त हो कैसे तूने सबको सिखाया। मानव को पवित्र रहने का तूने मर्म बताया। मन का पंछी मुक्त हो कैसे तूने सबको सिखाया। मानव को पवित्र रहने का तूने मर्म बताया। परम आनंद मिले मुझे जीवन में शिव बाबा, परम आनंद मिले मुझे जीवन में शिव बाबा। तेरी मुरली सदा सुनो, सुमिरन में शिव बाबा। तेरी याद गूंजे मेरी हर धड़कन में शिव बाबा। तेरी मुरली सदा सुनो, सुमिरन में शिव बाबा। हो मीठे बाबा, हो प्यारे बाबा, हो शिव बाबा। ओम शांति। ಇವತ್ತು ಭಾನುವಾರ 25/2/2006 ಮುರಳಿ ರಿವೈಸ್ ಆಗ್ತಾ ಇದೆ। अव्यक्त बाप दादा, आज उत्सव के दिन मन के उमंग उत्साह द्वारा
माया से मुक्त रहने का व्रत लो। मर्सीफुल बन, मास्टर मुक्तिदाता बनो। साथ चलना है तो समान बनो। ಇವತ್ತು ಉತ್ಸವದ ದಿನ. ಮನಸ್ಸಿನ ಉಮಂಗುತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗುವ ವ್ರತವನ್ನು ಕೈಗೊಳ್ಳಿರಿ. ಉತ್ಸವದ ದಿನ ಮನಸ್ಸಿನ ಉಮಂಗುತ್ಸಾಹದ ಮೂಲಕ ಮಾಯೆಯಿಂದ ಮುಕ್ತರಾಗುವ ವ್ರತವನ್ನು ಕೈಗೊಳ್ಳಿರಿ. ದಯಾಹೃದಯಿಯಾಗಿ ಮಾಸ್ಟರ್ ಮುಕ್ತಿದಾತ ಆಗಿರಿ. ದಯಾಹೃದಯಿಯಾಗಿ ಮಾಸ್ಟರ್ ಮುಕ್ತಿದಾತ ಆಗಿರಿ. ತಂದೆಯ ಜೊತೆಗೆ ಹೋಗಬೇಕು ಅಂದ ಮೇಲೆ ಸಮಾನ ಆಗಿರಿ. ತಂದೆಯ ಸಮಾನ ಆಗಿರಿ. आज चारों ओर के अति स्नेही बच्चों की उमंग उत्साह भरी मीठी मीठी याद प्यार और बधाइयां पहुंच रही है. ನಾಲ್ಕು ಕಡೆಯಿಂದಲೂ ಸಹ ಅತಿ ಸ್ನೇಹಿ ಮಕ್ಕಳು ಉಮಂಗ್ ಉತ್ಸಾಹ ತುಂಬಿ ಮಧುರಾತಿ ಮಧುರ ನೆನಪು ಪ್ರೀತಿ ಮತ್ತೆ ಶುಭಾಶಯವನ್ನ ಏನು ಕಳಿಸ್ತಿದ್ದಾರೆ ಬಾಬನಿಗೆ ತಲುಪ್ತು ಅಂತಾರೆ ಬಾಬಾ. ಶುಭಾಶಯ ಕಳಿಸ್ತಿದ್ದಾರೆ ಬಾಬನಿಗೆ ಅಂತಂದ್ರೆ 25/2/2006 ಮುರಳಿ ಯಾವುದಕ್ಕೆ ಸಂಬಂಧಪಟ್ಟದಿರ್ಬೋದು? ಶುಭಾಶಯ उत्सवದ दिन हर एक के मन में बाप दादा के जन्मदिन की उमंग भरी बधाइयां समाई हुई है. ಈಗ ಗೊತ್ತಾಗ್ತದೆ ಪ್ರತಿಯೊಂದು ಮಕ್ಕಳು ಮನಸ್ಸಿನಲ್ಲಿ ಬಾಬರವರ ಜನ್ಮದಿನದ ಒಂದು ಉತ್ಸಾಹ ತುಂಬಿದ ಶುಭಾಶಯವನ್ನ ಕಳಿಸ್ತಿದ್ದಾರೆ. ಹೇಳಿ, ಯಾವ ದಿನ ಇದು? ಮಹಾಶಿವರಾತ್ರಿ. ಬಾಪ್ತಾದರವರು ಭೂಲೋಕಕ್ಕೆ ಅವತರಿಸಿದ ದಿನ. आप सभी भी विशेष आज बधाई देने आए हो या लेने आए हो? ಇವತ್ತು ಶುಭಾಶಯವನ್ನ ಕೊಡ್ಲಿಕ್ಕೆ ಬಂದಿದ್ದೀರೋ ಅಥವಾ ತಗೊಳ್ಳಿಕ್ಕೆ ಬಂದಿದ್ದೀರೋ? बाप दादा भी हर एक किसी लदे लाडले बच्चों को बच्चों के जन्मदिन की पदम 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 गुण बधाइयां दे रहे हैं. ನಾವು ಬಾಬರವರ ಜನ್ಮದಿನ ಅಂತ ಹೇಳಿ ನಾವು ಶುಭಾಶಯ ಕೊಡ್ತೀವಿ. ಬಾಬನ ಸಹಿತ ಪ್ರತಿಯೊಂದು ಸಿಕ್ಕಿಲ್ಲದೆ ಮಕ್ಕಳು ಬಹಳ ಸಮಯದಿಂದ ಅಗಲಿ ಹೋಗಿ ಸಿಕ್ಕಿದ ಮಕ್ಕಳಿಗೆ ಜನ್ಮದಿನದ ಪದುಮ 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 ಪಟ್ಟಿನಷ್ಟು ಶುಭಾಶಯವನ್ನ ಕೊಡ್ತಾ ಇದ್ದಾರೆ. ಬಾಬಾ ಈ ಭೂಲೋಕಕ್ಕೆ ಬಂದದಕ್ಕಲ್ವ ನಮ್ಗೆ ಬಾಬಾ ಸಿಕ್ಕಿದ್ದು. ಆದ್ರಿಂದ ಬಾಬನ ಬರ್ತಡೇ ನಮ್ಮ ಬರ್ತಡೇ ಎಲ್ಲ ಒಂದೇ. ನಾವು ಬಾಬನಿಗೆ ಶುಭಾಶಯ ಕೊಡ್ತೀವಿ, ಸ್ವಯಂ ಭಗವಂತ ನಮಗೆ ಶುಭಾಶಯ ಕೊಡ್ತಾರೆ. बाबा ತಿಳಿಸ್ತಾರೆ, आज के दिन की विशेषता जो सारे कल्प में नहीं है वो आज है. 5000 ವರ್ಷದ ಇಡೀ ಕಲ್ಪದಲ್ಲಿ ಇಂಥ ವಿಶೇಷ ಎಲ್ಲಿನೂ ಸಹ ಇಲ್ಲ, ಇವತ್ತಿದೆ. ಬಾಪ್ और बच्चों का जन्मदिन साथ साथ है. ಎಲ್ಲಿದೆ ಹೇಳಿ? 5000 ವರ್ಷದ ಸೃಷ್ಟಿಯ ನಾಟಕವೊಮ್ಮೆ ಅಡ್ಡಾಡ್ಕೊಂಡು ಬನ್ನಿ. ತಂದೆ ಮತ್ತೆ ಮಕ್ಕಳ ಜನ್ಮದಿನ ಒಟ್ಟೊಟ್ಟಿಗೆ ಒಂದೇ ದಿನ. ಎಲ್ಲರೂ ಕೇಳಿದಿರಾ? ಎಲ್ಲರೂ ಕೇಳಿದಿರಾ? बाप और बच्चों का जन्मदिन एक ही दिन है, साथ साथ है. कभी सुने? ಬಾಬಾ ಅಂತಿದ್ದಾರೆ, ಇಸ್ಕೋ ಕಾ ಜಾತಾ ಹೈ ವಿಚಿತ್ರ ಜಯಂತಿ. ಜಯಂತಿ ಅಂದ್ರೆ ಬರ್ತ್ಡೇ ಅಂತ ಅರ್ಥ, ಹುಟ್ಟಿದ ದಿನ. ಆದ್ರಿಂದ ಇದು ವಿಚಿತ್ರ ಜಯಂತಿ. ಸಾರೆ ಕಲ್ಪ ಮೇ ಚಕ್ರ ಲಗಾಕೆ ದೇಖೋ. 5000 ವರ್ಷದ ಇಡೀ ಚಕ್ರವನ್ನ ಅಡ್ಡಾಡಿ ನೋಡಿ. ಐಸಿ ಜಯಂತಿ ಕಬಿ ಮನಾಯಿ? ಈ ರೀತಿ ಹುಟ್ಟಿದ ಹಬ್ಬ ಯಾವತ್ತಾದ್ರೂ ಎಲ್ಲರೂ ಮಾಡಿದಿರಾ? ನಂದು ಮತ್ತೆ ಅಪ್ಪಂದು ಹುಟ್ಟು ಹಬ್ಬ ಒಂದೇ ದಿನ ಎಲ್ಲರೂ ಮಾಡಿದಿರಾ? लेकिन आज बाप दादा बच्चों की जयंती मना रहे हैं. बच्चे बाप दादा की जयंती मना रहे हैं. ನಾವು ಬಾಬನ ಜಯಂತಿ ಮಾಡ್ತಾ ಇದ್ದೀವಿ, ಬಾಬಾ ನಮ್ಮ ಜಯಂತಿ ಮಾಡ್ತಿದ್ದಾರೆ.
ನಾವು ಬಾಬನ ಹುಟ್ಟು ಹಬ್ಬವನ್ನ ಮಾಡ್ತಾ ಇದ್ದೀವಿ. ನಾವು ಬಾಬನ ಹುಟ್ಟು ಹಬ್ಬ ಮಾಡ್ತೀವಿ. ಬಾಬಾ ನಮಗೆ ಶುಭಾಶಯ ಕೊಡ್ತಾರೆ, ನಾವು ಬಾಬನಿಗೆ ಶುಭಾಶಯ ಕೊಡ್ತೀವಿ. ನಾಮ್ ತೋ ಶಿವ ಜಯಂತಿ ಕೇತೆ ಹೈ, ಹೆಸರು ಮಾತ್ರ ಏನು, ಹಬ್ಬದ ಹೆಸರು ಶಿವ ಜಯಂತಿ. ಲೇಕಿನ್ यह ऐसी जयंती है जो इस एक जयंती में बहुत जयंती समाई हुई है. ಬಾಬಾ ಅಂತಾರೆ ಇದು ಇಂಥ ಜಯಂತಿ ಇದೆ, ಒಂದು ಜಯಂತಿಯಲ್ಲಿ ಅನೇಕ ಜಯಂತಿಗಳು ಸಮಾವೇಶಗೊಂಡಿದೆ. ಇದು ವಿಶೇಷತೆ. ಒಬ್ಬನ ಹುಟ್ಟು ಹಬ್ಬದಲ್ಲಿ ಅನೇಕರ ಹುಟ್ಟು ಹಬ್ಬ ಸೇರಿಕೊಂಡಿದೆ. एक जयंती में बहुत जयंती समाई हुई है. आप सभी को भी बहुत खुशी हो रही है ना कि हम बाप को मुबारक देने ही, बाप हमको मुबारक देने आए ही. ನಾವು ಬಾಬನಿಗೆ ಶುಭಾಶಯ ಕೊಡ್ತಿದ್ದೀವಿ, ಬಾಬನು ಸಹ ನಮಗೆ ಶುಭಾಶಯ ಕೊಡ್ಲಿಕ್ಕೆ ಬಂದಿದ್ದಾರೆ. ಕ್ಯೂಂಕಿ ಬಾಪ್ और बच्चों का इकट्ठा जन्मदिन होता. ತಂದೆ ಮತ್ತು ಮಕ್ಕಳ ಜನ್ಮದಿನ ಇಕ್ಕಟ್ಟ, ಒಟ್ಟಿಗೆ ಹುಟ್ಟು ಹಬ್ಬ ಇವತ್ತು. ಯಹ ಅತಿ ಪ್ಯಾರ್ ಕಿ ನಿಶಾನಿ ಹೈ, ಇದು ಬಹಳಷ್ಟು ಪ್ರೀತಿಯ ನಿಶಾನಿ. ತಂದೆ ಮತ್ತು ಮಕ್ಕಳ ಹುಟ್ಟು ಹಬ್ಬ ಒಂದೇ ದಿನ ಅನ್ನುವಂಥದ್ದು ಏನಿದೆ ಅಂತಾರ ಬಾಬಾ, ಬಹಳ ಪ್ರೀತಿಯ ನಿಶಾನಿ. बाप बच्चों के सिवाय कुछ कर नहीं सकते, बच्चे बाप के सिवाय कुछ नहीं कर सकते. ಬಾಬಾ ನಾವು ಮಕ್ಕಳನ್ನ ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಬಾಬನ್ ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಾಬಾ ಈ ಭೂಲೋಕಕ್ಕೆ ಬರ್ತಾರಂದ್ರೆ ನಾವು ಮಕ್ಕಳಿಗೆ ಜನ್ಮ ಕೊಟ್ಟು ಮಕ್ಕಳನ್ನ ಮುಂದಿಟ್ಕೊಂಡೇ ಕೆಲಸ ಮಾಡ್ತಾರ. ಮಕ್ಕಳಿಲ್ಲ ಅಂದ್ರೆ ನನ್ಗೂ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತಾರ ಬಾಬಾ. ನಾವು ಏನನ್ನೋಣ, ಬಾಬಾ ನೀನಿಲ್ಲ ಅಂದ್ರೆ ನಮ್ ಲೈಫ್ ಹೆಂಗಿತ್ತು, ಏನ್ ಪ್ರಯೋಜನ ಇತ್ತು. ಅವರ ಬಾಬಾ ಹೇಳ್ತಿದ್ದಾರೆ, ಜನ್ಮ ಬಿ ಇಕ್ಕಟ್ಟ ಹೈ और ಸಂಗಮ ಯುಗ ಮೇ ರಹನಾ ಬಿ ಇಕ್ಕಟ್ಟ ಹೈ. ನಮ್ದು ಜನ್ಮದಿನನೂ ಒಟ್ಟಿಗೆ, ಮತ್ತೆ ಸಂಗಮ ಯುಗ ಪರ್ಯಂತ ಬಾಬನ ಒಟ್ಟಿಗೆನೇ ಇರುವವರು. ಎಲ್ಲಿಯವರೆಗೆ ಬಾಬಾ ನೀನಿರುವ ತನಕನೂ ನಾನು ನಿನ್ನೊಟ್ಟಿಗೆನೇ ಇರೋದು, ನೆಕ್ಸ್ಟ್ ಹೋಗುವಾಗ ಒಟ್ಟಿಗೆ ಹೋಗುವುದು. ಬಾಬಾ ಅಂತಿದ್ದಾರೆ, ಹುಟ್ಟು ಹಬ್ಬನೂ ಒಟ್ಟೊಟ್ಟಿಗೆ, ನಮ್ಮ ಜೀವನನೂ ಭಗವಂತನ ಜೊತೆಗೇನೆ, ಜನ್ಮನೂ ಇಕ್ಕಟ್ಟ, रहना भी इकट्ठा. बाप और बच्चे कंबाइंड है. ನಾನು ಮತ್ತೆ ಬಾಬಾ ಕಂಬೈಂಡ್, ಜಂಟಿ, ಒಟ್ಟೊಟ್ಟಿಗೆನೇ ಇರುವವರು. ವಿಶ್ವ ಕಲ್ಯಾಣ ಕಾ ಕಾರ್ಯ ಬಿ ಇಕ್ಕಟ್ಟ ಹೈ. ಜಗತ್ ಕಲ್ಯಾಣ ಮಾಡುವ ಕಾರ್ಯನು ಸಹ ಒಟ್ಟೊಟ್ಟಿಗೆನೇ. ಬಾಬನ ಜೊತೆಗೆ ನಾನಿದ್ದೀನಿ. बाबा विश्व कल्याणकारी, नानु विश्व कल्याणकारी. अकेला बाप भी नहीं कर सकता, बच्चे भी नहीं कर सकते, साथ साथ है. ಬಾಬಾ ಒಬ್ರು ಏನು ಮಾಡ್ಲಿಕ್ಕಾಗೋದಿಲ್ಲ, ನಾವು ಮಕ್ಕಳು ಏನು ಮಾಡ್ಲಿಕ್ಕಾಗೋದಿಲ್ಲ. ಬಾಬಾ ಮತ್ತೆ ಮಕ್ಕಳು ಒಟ್ಟೊಟ್ಟಿಗೆನೆ. ಯಾವ್ದಕ್ಕೆ ಒಟ್ಟೊಟ್ಟಿಗೆ ಆಯ್ತಾ? ಜನ್ಮದಿನ ಒಟ್ಟೊಟ್ಟಿಗೆ. ಬಾಬಾ ಇಲ್ಲದೆ ನಾವು ಏನು ಮಾಡ್ಲಿಕ್ಕಾಗೋದಿಲ್ಲ, ನಾವಿಲ್ಲದೆ ಬಾಬನಿಗೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಸಂಗಮ ಯುಗದಲ್ಲಿ ರಹನಾ ಬಿ ಒಟ್ಟೊಟ್ಟಿಗೆ, ನಾನು ಬಾಬಾ ಕಂಬೈಂಡ್, ವಿಶ್ವ ಕಲ್ಯಾಣದ ಕಾರ್ಯನೂ ಒಟ್ಟೊಟ್ಟಿಗೆ. ಬಾಬಾ ಅಂತಿದ್ದಾರೆ, ಸಾತ್ ಸಾತ್ बाप का वायदा है. वायदा क्या है? लास्ट साथ साथ ಇನ್ನೇನು ಉಳಿತು? ಇರೋದು ಒಟ್ಟೊಟ್ಟಿಗೆ, ವಿಶ್ವ ಕಲ್ಯಾಣ ಒಟ್ಟೊಟ್ಟಿಗೆ, ಹುಟ್ಟು ಹಬ್ಬ ಒಟ್ಟೊಟ್ಟಿಗೆ, ಜೊತೆಗೆ ಇನ್ನೊಂದು ವಾಯ್ದೆ ಇದೆ ಬಾಬಂದ, ಸಾತ್ रहेंगे ಸಾತ್ ಚಲೆಂಗೆ. ಹೋಗುದು ಒಟ್ಟೊಟ್ಟಿಗೆ, ಇರುವುದು ಒಟ್ಟೊಟ್ಟಿಗೆ, ಹೋಗುದು ಸಹಿತ ಬಾಬನ ಒಟ್ಟೊಟ್ಟಿಗೆ. साथ चलेंगे ना, वायदा है ना. इतना प्यार बाप और बच्चों का देखा है. ಬಾಬನ್ ಬಿಟ್ಟು ನಾನಿಲ್ಲ, ನನ್ನನ್ ಬಿಟ್ಟು ಬಾಬಾ ಇಲ್ಲ. ಇಷ್ಟು ಪ್ರೀತಿ ಎಲ್ಲರೂ ನೋಡಿದೀರಾ? ತಂದೆ ಮತ್ತೆ ಮಕ್ಕಳ ಜೊತೆಗಿರುವ ಪ್ರೀತಿ ನೋಡಿದೀರಾ? देखा है, अनुभव कर रहे हो. बाप और बच्चे कंबाइंड, साथ साथ, साथ रहना, साथ चलना. इसलिए इस संगम युग का महत्व है और इसी मिलन का यादगार. ಈ ರೀತಿ ತಂದೆ ಮತ್ತೆ ಮಕ್ಕಳ ಮಿಲನದ ಒಂದು ಯಾದಗಾರ್, ಸ್ಮರಣಾರ್ಥವಾಗಿ ಭಿನ್ನ ಭಿನ್ನ ಮೇಲೋ ಮೇ ಬನಾಯಾ ಹುವಾ ಹೈ. ಬೇರೆ 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 ಬೇರೆ
ಜಾತ್ರೆಗಳಲ್ಲಿ ಯಾದಗಾರನ್ನ ತೋರಿಸ್ತಾ ಇದ್ದಾರೆ. इस शिव जयंती के दिन भक्त पुकार रहे ही आवो, ಶಿವ ಬೇಗ ಬಾರೋ, ಹರ ಬೇಗ ಬಾರೋ ಅಂತ ಹೇಳಿ ಶಿವ ಜಯಂತಿಯ ಸಮಯದಲ್ಲಿ ಶಿವನನ್ನ ಎಲ್ಲರೂ ಏನ್ ಮಾಡ್ತಾರೆ, ಮೊರೆ ಇಡ್ತಾರೆ. ಕಬ್ ಆಯಂಗೆ, ಕೈಸೆ ಆಯಂಗೆ, ಯಹಿ ಸೋಚ ರಹೇ ಹಿ. ಯಾವಾಗ ಬರ್ತಾನಪ್ಪ ಶಿವ? ಶಿವ ಈ ಭೂಲೋಕಕ್ಕೆ ಯಾವಾಗ ಬರ್ತಾನೆ, ನಮ್ಮನ್ನ ಯಾವಾಗ ಉದ್ಧಾರ ಮಾಡ್ತಾನೆ ಅಂತ ಕಾಯ್ಕೊಂಡ್ ಕುಂತಾರೆ ಅವರು. ಯಾವಾಗ ಬರ್ತಾನೆ, ಕೈಸೆ ಆಯಂಗೆ, ಹೇಗ್ ಬರ್ತಾನೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಆಪ್ 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 ಮನಾ ರಹೇ ಹೋ, ಆಪ್ ಸಾಥ್ ಸಾಥ್ ಮೇ ಹೋ. ನೋಡಿ ಅವ್ರು ಯಾವಾಗ ಬರ್ತಾರೆ, ಶಿವ ಯಾವಾಗ ಬರ್ತಾನೆ, ಯಾವಾಗ ನಮ್ಮ ಉದ್ಧಾರ ಮಾಡ್ತಾನೆ, ಯಾವಾಗ ಕಣ್ ತೆರಿತಾನೆ, ನಮ್ಮ ಕೈ ಹಿಡಿತಾನೆ ಯಾವಾಗ ಅವನು ಅಂತ ಜನ ಕಾಯ್ತಾ ಇದ್ರೆ ನಾವು ಅವನ ಜೊತೆಗಿದ್ದೀವಿ, ಜೊತೆಗೆ ಹುಟ್ಟು ಹಬ್ಬವನ್ನ ಮಾಡ್ತಾ ಇದ್ದೀವಿ. बाप दादा को भक्तों के ऊपर स्नेह भी है, रहम भी है. ಬಾಬನಿಗೆ ಭಕ್ತರ ಮೇಲೆ ಪ್ರೀತಿನೂ ಇದೆ, ಜೊತೆಗೆ ದಯೆನೂ ಇದೆ. स्नेह भी है, रहम भी है. कितना कुछ प्रयत्न करते ही, ढूंढते ही. ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಭಕ್ತರು, ಎಷ್ಟು ಹುಡುಕಾಡ್ತಿದ್ದಾರೆ. आपने ढूंढा, ಬಾಪನೇ ಆಪಕೋ ढूंढा. ನೀವು ಬಾಬನನ್ನ ಹುಡ್ಕೊಂಡು ಹೋದ್ರು ಅಥವಾ ಬಾಬನೇ ನಮ್ಮನ್ನ ಹುಡ್ಕೊಂಡ್ ಬಂದ್ರು? ಅಥವಾ ಎಲ್ಲೋ ಹೋದಾಗ ಕಾಶಿಯಲ್ಲೋ ರಾಮೇಶ್ವರದಲ್ಲೋ ಅಥವಾ ಕೇದಾರನಾಥದಲ್ಲೋ ಅಲ್ಲಿ ಬಾಬಾ ಸಿಕ್ಕಿದ್ನಾ? ಅಥವಾ ನೀವಿದ್ದ ಊರಲ್ಲಿ ನೀವಿದ್ದ ಮನೆಯಲ್ಲಿದ್ದಂಗೆನೆ ಬಾಬಾ ಸಿಕ್ಕಿದ್ನೋ? ನಮ್ಮಲ್ಲೇ ಬಾಬಾ ಬಂದಲ್ಲ, ನಾವಿದ್ದಲ್ಲೇ ಬಂದ. ಬಾಬನೇ ನಮ್ಮನ್ನ ಹುಡುಕಾಡಿದ. ಕಿಸ್ನೆ ढूंढा, आपने ढूंढा. आप तो फेरे ही पहनते रहे. ನಾವ್ ಏನ್ ಮಾಡ್ತಾರೆ ಇದ್ದೆವು, ಎಲ್ಲ ತಿರುಗ್ತಲೇ ಇದ್ದೆವು. ಲೇಕಿನ್ ಬಾಪನೆ ದೇಖೋ ಬಚ್ಚೋಂ ಕೋ ढूंढ लिया. ಬಾಬಾ ನಾವು ಮಕ್ಕಳನ್ನ ಹುಡುಕಿದ್ರು. ಭಲೆ ಬಚ್ಚೆ ಕಿಸಿ ಬಿ ಕೋನೆ ಮೇ ಖೋ ಗಯೆ. ಎಲ್ಲಿದ್ರಿ ನೀವು? ಯಾವ ಮೂಲೆಯಲ್ಲಿ? ನೀವು ಯಾವ ಮೂಲೆಯಲ್ಲಿ, ಅವ್ರು ಯಾವ ಮೂಲೆಯಲ್ಲಿ, ನೀವ್ ಯಾವ ಮೂಲೆಯಲ್ಲಿ ಇದ್ದೀರಿ? ಎಲ್ಲೋ ಮೂಲೆಯಲ್ಲಿ. ಇನ್ನು ಸೆಂಟರ್ನ ಆಸ್ಪಾಸು ಅದು ಅಲ್ಲ, ಎಲ್ಲೋ ಮೂಲೆಯಲ್ಲಿ. ಆದರೆ ಬಾಬಾ ಹೇಳ್ತಿದ್ದಾರೆ, देखो बच्चों को ढूंढ लिया, भले बच्चे किसी भी कोने में खो गए. आज भी देखो भारत के अनेक राज्यों से तो आए हो, लेकिन विदेश भी कम नहीं है, 100 देशों से आ गए ही. ಭಾರತದ ಶಿವರಾತ್ರಿ ಅಂದ ಕೂಡ್ಲೆ ಎಲ್ಲರೂ ಮಧುಬನ ಬಾಬನ್ ಜೊತೆಗೆ ಹುಟ್ಟಹಬ್ಬ ಮಾಡ್ಬೇಕಂತ ಎಲ್ಲರೂ ಎಲ್ಲಿ ಹೊಡ್ತಾರೆ? ಮಧುಬನಕ್ಕೆ. ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದೀರಿ. ಮಾತ್ರವಲ್ಲ, ಈ ಶಿವರಾತ್ರಿಗೆ 100 ದೇಶಗಳಿಂದ ಬಾಬನ ಮಕ್ಕಳು ಬಂದಾರ. 100 ದೇಶೋं से आ गए ही. और मेहनत क्या की? बाप का बनने में मेहनत क्या की? ಬಾಬನ ಮಗುವಾಗ್ಲಿಕ್ಕೆ ಏನ್ ಪರಿಶ್ರಮ ಪಟ್ರೆ? ಮೆಹನತ್ಕಿ. ಏನು ಉಪವಾಸ ಮಾಡಿದಿರಾ, ಹಠಯೋಗ ಮಾಡಿದಿರಾ, ಅಥವಾ ಒಂಟಿ ಕಾಲಲ್ಲಿ ನಿಂತು ತಪಸ್ ಮಾಡಿದಿರಾ, ಅಥವಾ ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಹುಡುಕಾಡಿ ಕಷ್ಟಪಟ್ಟ ಬಾಬಾ ಸಿಕ್ಕಿದ್ನಾ? ಮೆಹನತ್ಕಿ. ಏನಾದ್ರು ಮೆಹನತ್ ಮಾಡಿದಿರಾ? ಹಾತ್ ಉಠಾವೋ. ಜಿಸ್ನೆ ಬಾಪ ಕೋ ढूंढने में मेहनत की है. ಬಾಬಾ ನಿನ್ನನ್ ಪಡ್ಕೊಳ್ಳಿಕ್ಕೆ ಬಹಳ ಅಡ್ಡಾಡಿದೆ, ಬಹಳ ಕಷ್ಟಪಡ್ತೆ, ಉಪವಾಸ ಮಾಡಿದೆ, ಎಲ್ಲಾ ಮಾಡಿ ನೀನ್ ಸಿಕ್ಕಿದ್ದಿ ಅಂತ ಹೇಳ್ತೀರಾ? ನೋಡ, ಯಾರು ಮೆಹನತ್ ಮಾಡಿದ್ರಿ? ಕೈ ಎತ್ತಿ. ಯಾರು ಮೆಹನತೇ ಮಾಡಿಲ್ಲ. ಆರಾಮ ಇದ್ದಾಗನೆ ಏನ್ ಮಾಡಿದ್ರು? ನಮ್ಮೂರಲ್ಲೇ ಬಾಬಾ ಸಿಕ್ಬಿಟ್ರು. ಭಕ್ತಿ ಮೇ ಕಿಯಾ. ಭಕ್ತಿಯಲ್ಲಿ ಬೇಕಾದಷ್ಟು ಮಾಡಿದೀವಿ. ಜಬ್ ಬಾಪನೆ ढूंढ लिया फिर मेहनत की. ಭಕ್ತಿಯಲ್ಲಿ ಮಾಡಿರ್ಬೋದು. ಬಾಬಾ ನಮ್ಮ ಬಳಿ ಬಂದು ಹುಡುಕಿ ತುಮ್ ಮೇರೆ ಬಚ್ಚೆ ಹೋ, ಮೀಟೆ ಬಚ್ಚೆ ಅಂತ ಅಂದ ಕೂಡ್ಲೆ ಬಾಬಾ ಅಂತಾರೆ. ನಾವೇನಾರು ಮೆಹನತ್ ಮಾಡಿದೀವ? ಸೆಕೆಂಡ್ ಮೇ ಸೌದಾ ಕರ್ದಿಯಾ. ಬಾಬಾ ಅಂತ ಗೊತ್ತಾದ್ದೇ ತಡ, ಇವನೇ ನನ್ನ ತಂದೆ ಅಂತ ಗೊತ್ತಾದ್ದೇ ತಡ. 7 ದಿನದ ಪಾಠ ಯಾಕೆ ಬೇಕಾ? 1 ದಿನ 2 ದಿನ ಪಾಠ ಆಗುವಾಗನೇ ಏನಾಯ್ತು ನಮ್ಗೆ? ಸೌದಾ ಕರ್ಲಿಯಾ.
ಬಾಬನಿಗೆ, ಹೌದು ಬಾಬಾ ಭಗವಂತ ನೀನು ಬಂದಿದ್ದೀಯ ಅಂತ ನಮ್ಮನ್ನ ಏನ್ ಮಾಡ್ಕೊಂಡೆವು, ಅರ್ಪಣೆ ಮಾಡ್ಕೊಂಡೆವು. ಏಕ್ ಶಬ್ದ ಮೇ ಸೌದಾ ಹೋಗಯಾನ, ಓ ಏಕ ಶಬ್ದ ಕ್ಯಾ, ಒಂದೇ ಶಬ್ದದಲ್ಲಿ ವ್ಯಾಪಾರ ಆಗ್ಬಿಡುತ್ತೆ ನಮ್ದು. ಯಾವ್ದದು? ಒಂದೇ ಶಬ್ದ ಮೇರಾ. ಈ ಜ್ಞಾನ ಕೇಳ್ತಾ ಕೇಳ್ತಾ, ಪರಮಾತ್ಮನ ಜ್ಞಾನ ಕೇಳ್ತಾ ಕೇಳ್ತಾ, ವಾಹ್ ಇವನೇ ನನ್ನ ತಂದೆ, ಮೇರಾ. बच्चों ने कहा मेरा बाबा, बाप ने कहा मेरे बच्चे हो गए. सस्त सौदा है या मुश्किल, ಸುಲಭನ ಕಷ್ಟನೋ? ಬಾಬಾ ಅಂದ್ರು ನನ್ನ ಮಕ್ಕಳೇ, ಮೇರೆ ಬಚ್ಚೆ, ಮೀಟೆ ಬಚ್ಚೆ. ನಾವೇನಂದೆವು? ಮೇರಾ ಬಾಬಾ. ಬಾಬಾ ಅಂತಾರೆ ಸಮಸ್ತೆ ಹಿ ಥೋಡಾ ಥೋಡಾ ಮುಶ್ಕಿಲ್ है तो हाथ उठाओ. ಬಾಬಾ ಅಂತಾರೆ ಈ ರೀತಿ ನಾನು ಬಾಬನ ಮಗುವಾಗ್ಲಿಕ್ಕೆ, ಬಾಬಾ ನನ್ನನ್ನ ಮಗುವಂತ ಸ್ವೀಕಾರ ಮಾಡ್ಲಿಕ್ಕೆ ಏನಾರ ಕಷ್ಟ ಆಯ್ತಾ? ಕಷ್ಟ ಆಗಿರೋರ್ ಕೈ ಐತಿ. ಕಭಿ ಕಭಿ तो मुश्किल लगता है या नहीं तो सहज, लेकिन अपनी कमजोरिया मुश्किल अनुभव कराती है. ಏನಾದ್ರೂ ಕಷ್ಟ ಆಯ್ತಂದ್ರೆ, ಬಾಬಾ ನೀನು ನನ್ನವನು ಅನ್ನುವಂತ ಅನುಭವ ಮಾಡುವಾಗ ಕಷ್ಟ ಆಯ್ತಂದ್ರೆ ಅದಕ್ಕೆ ನನ್ನ ದುರ್ಬಲತೆನೇ ಕಾರಣ. ಮೇರಿ ಕಮಜೋರಿ, ಕಮಜೋರಿಯ ಮುಷ್ಕಿಲ್ ಅನುಭವ ಕರಾತಿ ಹೈ ಮೇರಾ ಬಾಬಾ. ಅಂತ ಅನುಭವ ಮಾಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಉಂಟಂದ್ರೆ ಅದು ನಮ್ಮ ದುರ್ಬಲತೆನೇ ಕಾರಣ. ಬಾಪ್ ದಾದಾ ದೇಖ್ತೆ ಹಿ ಭಕ್ತ ಬಿ ಜೋ ಬಚ್ಚೆ ಸಚ್ಚೆ ಭಕ್ತ ಹೈ. ಕೆಲವರು ಭಕ್ತರು ಸತ್ಯ ಭಕ್ತರಿದ್ದಾರೆ, ಸ್ವಾರ್ಥ ಭಕ್ತ ನಹಿ ಸಚ್ಚೆ ಭಕ್ತ. आज के दिन बड़े प्यार से व्रत रखते. ಸತ್ಯ ಸತ್ಯ ಭಕ್ತರು ಬಹಳ ಪ್ರೀತಿಯಿಂದ ಶಿವರಾತ್ರಿಗೆ ಬಹಳ ಚಂದ ವೃತ್ತ ಇಟ್ಕೋತಾರೆ. आप सबने भी व्रत ले लिया ना? वह थोड़े दिन का व्रत रखते. ಅವರು ಭಕ್ತರು ಒಂದಿನ 2 ದಿನದ ವ್ರತ ಇಡ್ತಾರೆ. ನಾವೆಲ್ಲರೂ ವ್ರತ ಕೈಗೊಂಡಿದ್ದೀವಿ. आप सबने ऐसा व्रत रखा है जो अभी का यह एक व्रत 21 जन्म कायम रहता है. ಅವರದು 1 ದಿನದ ವ್ರತ, 2 ದಿನದ ವ್ರತ, 3 ದಿನದ ವ್ರತ ಅಲ್ವಾ? ಈಗ ಶುರು ಬಿಡುತ್ತದೆ ಶ್ರಾವಣ ಮಾಸ ಅಂದ ಕೂಡಲೇ. ಅದೇನ್ ವ್ರತ ಅದು? ಮಂಗಳ ಗೌರಿ ವ್ರತ, ಮತ್ತೊಂದು ವ್ರತ, ಏನೇನೋ ವ್ರತ ಶುರು ಮಾಡ್ಬಿಡ್ತಾರೆ. ಶಿವರಾತ್ರಿ ಅಂದ ಕೂಡಲೇ ಉಪವಾಸ ವ್ರತ, ಜಾಗರಣೆಯ ವ್ರತ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಾಬಾ ಹೇಳ್ತಾರೆ ಅವರದು 1 ದಿನ 2 ದಿನ ಮಾಡ್ಬೋದು ವ್ರತ. ನಮ್ದು ಸಂಗಮ ಯುಗ ಯಾವತ್ತು ಮೇರಾ ಬಾಬಾ ಅಂತಂದೆವೋ ಅವತ್ತಿನಿಂದ ನಮ್ಮ ವ್ರತ ಪ್ರಾರಂಭ. ಅದು ಆ ವ್ರತದ ಫಲಿತಾಂಶ 21 ಜನ್ಮದವರೆಗೆ ನಡೀತದೆ. ಕಾಯಂ रहता है. वह हर वर्ष मनाते, व्रत रखते और आप कल्प में एक बार व्रत रहते. ಬಾಬಾ ಅಂತಾರೆ ಅವರು ಪ್ರತಿ ವರ್ಷನೂ ವ್ರತವನ್ನ ಕೈಗೊಳ್ತಾರೆ. ನಾವು ಇದು 1 ಜನ್ಮ ವ್ರತ ಕೈಗೊಳ್ತೀವಿ. 21 जन्म ना मन से व्रत रखना पड़ता, ना तन से व्रत रखना पड़ता. 21 ಜನ್ಮ ಮತ್ತೆ ಯಾವ ವ್ರತನೂ ಬೇಡ, ತನುವಿನಿಂದಲೂ ಬೇಡ, ಮನಸ್ಸಿನಿಂದಲೂ ಬೇಡ. ವ್ರತ तो आप भी लेते हो. कौन सा व्रत लिया? ಬಾಬನ ಮಗುವಾದ ಕೂಡ್ಲೆ ಫಸ್ಟ್ ನಮ್ಮ ವ್ರತ ಯಾವುದು? कौन सा व्रत? पवित्रता का व्रत. ಬಾಬನ ಮಗುವಾದ ಕೂಡ್ಲೆ ಮೊದಲನೇ ವ್ರತ ಪವಿತ್ರತೆಯ ವ್ರತ. ಪವಿತ್ರ ವೃತ್ತಿ, ಪವಿತ್ರ ದೃಷ್ಟಿ, पवित्र कृति, पवित्र जीवन का व्रत लिया है. ಬಾಬಾ ಹೇಳ್ತಿದ್ದಾರೆ ಪವಿತ್ರ ವೃತ್ತಿ, ಅಟಿಟ್ಯೂಡ್, ಎಲ್ಲರನ್ನ ನೋಡುವ ದೃಷ್ಟಿಕೋನ ಪವಿತ್ರ, दृष्टि पवित्र, वृत्ति पवित्र, कृति पवित्र, पवित्र जीवन का व्रत. जीवन ही पवित्र बन गई. पवित्रता सिर्फ ब्रह्मचर्य व्रत की नहीं. ನಾನು ಬಾಬನ ಮಗು, ನಾನು ಬ್ರಹ್ಮಚರ್ಯದಲ್ಲಿದ್ದೀನಿ ಅಂದ ಮಾತ್ರಕ್ಕೆ ಪವಿತ್ರತೆ ಮುಗಿತಂತ ಅರ್ಥ ಅಲ್ಲ.
ಫಸ್ಟ್ ಬೇಕು ಬ್ರಹ್ಮಚರ್ಯ, ನೆಕ್ಸ್ಟ್ ಏನು? ಅದೊಂದು ಮಾಡಿದ ಕೂಡಲೇ ಪವಿತ್ರತೆ ಅಂತ ಅರ್ಥ ಅಲ್ಲ, ಅದು ಫಸ್ಟ್. ಅದರ ಜೊತೆ ಜೊತೆಗೆ ಜೀವನ್ ಮೇ ಆಹಾರ ಮೇ ಪವಿತ್ರತಾ, ಆಹಾರ ಅದು ಪವಿತ್ರ ಇರಬೇಕು. ವ್ಯವಹಾರ ಮೇ ಪವಿತ್ರತಾ, ಸಂಸಾರ ಮೇ ಪವಿತ್ರತಾ, ಸಂಸ್ಕಾರ ಮೇ ಪವಿತ್ರತಾ. ಹೇಳಿ, ಪವಿತ್ರ ದೃಷ್ಟಿ ವೃತ್ತಿ ಕೃತಿ, ಬ್ರಹ್ಮಚರ್ಯ, ಆಹಾರ, ವ್ಯವಹಾರ, ಸಂಸಾರ, ಸಂಸ್ಕಾರ. ಐಸಾ ವೃತ್ತಿ ಲಿಯಾ ಹೈ? ಇಂಥ ವೃತ್ತವನ್ನ ಕೈಗೊಂಡಿರಾ? ಲಿಯಾ ಹೈ? ಕಾಂಧೆ ಹಿಲಾವೋ, ಕಾಂಧೆ ಹಿಲಾವೋ. लिया है? पक्का लिया? पक्का. थोड़ा थोड़ा कच्चा ಪಕ್ಕ ವೃತ್ತ ಕೈಗೊಂಡಿದ್ದೀರೋ ಅಥವಾ ಸ್ವಲ್ಪ ಸ್ವಲ್ಪ ಏನಾದ್ರೂ ಕಚ್ಚಾ ಇದೆಯೋ? ಪಕ್ಕ ಅಂದ್ರೆ ಪಕ್ಕ. ಅಚ್ಚಾ, ಏಕ ಮಹಾಭೂತ, ಇದಿಷ್ಟು ಬಾಬಾ ಅಂದ್ರೆ ಇನ್ನು ಬಿಡಿಸಿ ಹೇಳ್ತಾರೆ. ಪವಿತ್ರತೆ ಅಂದ್ರೆ ಏನು? ದೊಡ್ಡ ಭೂತ ಯಾವುದು ಹೇಳಿ? ಮಹಾಭೂತ काम विकार, उसका व्रत लिया. एक महाभूत काम, उसका व्रत लिया. और 4 का भी लिया. ಉಳಿದದ 4 ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಕಾಮದ ಒಂದು ವ್ರತ ಕೈಗೊಂಡಿರಿ, ಜೊತೆಗೆ ಉಳಿದದ್ದು 4 ಕೈಗೊಂಡಿರಾ? ब्रह्मचारी तो बने, लेकिन 4 जो पीछे ही उसका भी व्रत लिया. ಬಾಬಾಂತರ ಬ್ರಹ್ಮಚಾರಿಗಳಾಗಿದ್ದೀವಿ, ಬ್ರಹ್ಮಚರ್ಯವನ್ನ ಅನುಸರಿಸ್ತಿದ್ದೀವಿ, ಕಾಮ ವಿಕಾರದ ಮೇಲೆ ಜಯ ಗಳಿಸಿದ್ದೀವಿ. ಓಕೆ, ಅದರ ಜೊತೆಗೆ ಉಳಿದದ್ದು 4 ವ್ರತ ಕೈಗೊಂಡಿದ್ದೀರಾ. ಇನ್ನೊಂದು ಏನು ಕಡಿಮೆ ಇಲ್ಲ. ಎರಡನೇದು ಯಾವ್ದದ? ಕ್ರೋಧ. क्रोध का व्रत लिया है, वह छूट है, छूट है. क्रोध करने की छुट्टी मिली है. ಬಾಬಾ ಅಂತಾರೆ ಕ್ರೋಧ ಮಾಡ್ಲಿಕ್ಕೆ ಚುಟ್ಟಿ ಕೊಟ್ಟಿದಾರ ಬಾಬಾ? ಪರವಾಗಿಲ್ಲ, ಕಾಮ ವಿಕಾರ ಗೆದ್ದಿದಿರಲ್ಲ, ಸಾಕು, ಕ್ರೋಧ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದ್ರೆ ನಡೀತದೆ ಅಂತ ಹೇಳ್ಕೊಂಡು ಬಾಬಾ ಅದಕ್ಕೆ ಕನ್ಸೆಷನ್ ಕೊಟ್ಟಾರ, ಚುಟ್ಟಿ ಕೊಟ್ಟಿದ್ದಾರ, ಕ್ರೋಧ ಮಾಡ್ಬೋದಂತೆ ಹೇಳ್ಕೊಂಡು. दूसरा नंबर है ना, तो कोई हर्जा नहीं, ऐसा तो नहीं. 2ನೇ ನಂಬರ್ ಅಲ್ವಾ ಕ್ರೋಧ, ಹರ್ಜಾ ನಹಿ, ಆ ರೀತಿ ಏನಿಲ್ಲಲ್ವಾ. जैसे महाभूत को महाभूत समझकर मनवाणी कर्म में वृत्त पक्का लिया. महाभूತ ಯಾವುದು? ಕಾಮ ವಿಕಾರ. ಬಾಬಾ ಅಂತಾರೆ ಎಲ್ಲರೂ ಆ ಮಹಾಭೂತವನ್ನ ಮನ ವಚನ ಕರ್ಮದಲ್ಲಿ ವೃತ್ತವನ್ನ ಪಕ್ಕ ಮಾಡ್ಕೊಂಡಿರಿ. ಬಾಬನಿಗೆ ನಮ್ಮ ಮೇಲೆ ಏನಿದೆ? ವಿಶ್ವಾಸ ಇದೆ. ಆ ವೃತ್ತವನ್ನ ಕರೆಕ್ಟ್, ಬ್ರಹ್ಮಚರ್ಯದ ವೃತ್ತವನ್ನ ಪಕ್ಕ ಮಾಡ್ಕೊಂಡಿದ್ದೀರಿ. ಐಸೆ ಹಿ ಕ್ರೋಧ ಕಾ ಭಿ ವೃತ್ತ ಲಿಯಾ. ಕ್ರೋಧದ ವೃತ್ತವನ್ನ ಕೈಗೊಂಡಿದ್ದೀರಾ. ಜೋ ಸಮಜ್ತೆ ಹಿ ಹಮ್ನೆ ಕ್ರೋಧ ಕಾ ಭಿ ವೃತ್ತ ಲಿಯಾ ಹೈ, ಬಾಲ್ ಬಚ್ಚೆ ಪೀछे भी है. बाल बच्चे कौन सा? लोभ, मोह, अहंकार. लेकिन बाप दादा आज क्रोध का पूछ रहे हैं. जिसने क्रोध विकार का पूर्ण वृत्ति लिया है, मनसा में भी क्रोध नहीं, दिल में भी क्रोध की फीलिंग नहीं. ऐसा है? ऐसा है? ಮನಸ್ಸಿನಲ್ಲಿಯೂ ಕ್ರೋಧ ಇಲ್ಲ, ಹೃದಯದಲ್ಲಿಯೂ ಕ್ರೋಧ ಇಲ್ಲ. ಕ್ರೋಧ ವಿಕಾರದ ಬಗ್ಗೆ ಪೂರ್ಣ ವೃತ್ತ ಕೈಗೊಂಡಿದ್ದೀನಿ. ಬಾಬಾ ಅಂತಾರೆ ಕ್ರೋಧ ಅಂದ ಕೂಡ್ಲೆ ನಾನು ಏನ್ ಮಾಡ್ಲೇಬೇಕು? ವೃತ್ತ. ಹೇಗೆ ಕಾಮ ವಿಕಾರದ ವೃತ್ತ ಕೈಗೊಂಡಿದ್ದೀವಿ, ಅದೇ ರೀತಿ ಕ್ರೋಧದ ಬಗ್ಗೆನೂ ಸಹಿತ ವೃತ್ತವನ್ನ ಕೈಗೊಂಡಿದ್ದೀರಲ್ವಾ. ಅದರದ್ದು ಲೋಭ, ಮೋಹ, ಅಹಂಕಾರ ನೆಕ್ಸ್ಟ್. ಇವತ್ತು ಬಾಬಾ ಕ್ರೋಧದ ಬಗ್ಗೆ ಕೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿಯೂ ದಿಲ್ಲಲ್ಲಿಯೂ ಕ್ರೋಧದ ಫೀಲಿಂಗ್ ಸಹ ಇರಕೂಡದು. ಆಜ್ ಶಿವ ಜಯಂತಿ ಹೇ. ಇವತ್ತೇನಂತಾರೆ ಬಾಬಾ? ಶಿವ ಜಯಂತಿ, ವ್ರತ ಕೈಗೊಳ್ಳುವ ದಿನ. ಅವರು 1 ದಿನ ವೃತ್ತ, ನಮ್ಮದು ಇದು 1 ಜನ್ಮದ ವೃತ್ತ, 21 ಜನ್ಮ ತನಕ ಮುಂದುವರಿಯುವ ವೃತ್ತ. ಪವಿತ್ರತೆ, ಕ್ರೋಧ ಮುಂದಿನ 21 ಜನ್ಮ ತನಕನು 2,500 ವರ್ಷ ತನಕನು ಇರಂಗಿಲ್ಲ.
ಆ ಟೈಪಿನ ವ್ರತವನ್ನ ಕೈಗೊಂಡಿದ್ದೀರಲ್ವಾ. तो भक्त व्रत रखेंगे, बाप दादा भी व्रत तो पूछेंगे ना, तो समझते ही कि ಹಾ ಭಕ್ತರ ವ್ರತ ಕೈಗೊಳ್ತಾರೆ ಕರೆಕ್ಟ್ ಆಗಿ. ಬಾಬಾ ನಮ್ಮ ವ್ರತವನ್ನ पूछ रहे हैं. स्वप्न में भी क्रोध का अंश आ नहीं सकता. ಸ್ವಪ್ನದಲ್ಲಿಯೂ ಕ್ರೋಧದ ಅಂಶ ಬರಕೂಡದು. ಹಾತ್ ಉಟಾವ್. ಕ್ರೋಧದ ಅಂಶನೂ ಬರಕೂಡದು. ವ್ರತ ಪಕ್ಕಾ ವ್ರತ, ಕ್ರೋಧದ ಅಂಶನೂ ಬರಕೂಡದು. ಆ ನಹಿ ಸಕ್ಕಾ ಹೈ, ಆತಾ ನಹಿ ಹೈ, ನಹಿ ಆತಾ ಹೈ. ಕುಚ್ಚನೆ ಹಾತ್ ಉಟಾಯ. ಕೆಲವರಷ್ಟೇ ಏನ್ ಮಾಡ್ತಾರೆ, ಕೈ ಎತ್ತಿದ್ರು. ನಾವು ಕೈ ಎತ್ತಿದ ಕಾಂತ ಬಾಬನಿಗೆ ನೋಡಿ. ಅಚ್ಚಾ, ಜಿನೋನೆ ಹಾತ್ ಉಟಾಯ ಉನಕಾ ಫೋಟೋ ನಿಕಾಲೋ. ಬಾಬಾ ಹೇಳ್ತಾರೆ, ಯಾರು ಕೈ ಎತ್ತಿದಿರಲ್ಲ ನಿಮ್ ಫೋಟೋ ಈಗ ಸಿಸಿ ಕ್ಯಾಮರಾದಲ್ಲಿ ಬಂದ್ಬಿಟ್ಟಿದೆ, ಈಗ ಫೋಟೋ ತೆಗೀರಿ. ಕ್ಯೋಂಕಿ ಬಾಪ್ ದಾದಾ ಆಪಕ್ಕೆ ಹಾತ್ ಉಟಾನೆ ಸೆ ನಹಿ ಮಾನೇಗಾ. ನಿಮ್ದು ಫೋಟೋ ತೆಗೀರಿ ಅಂತಾರ ಬಾಬಾ. ನನಗೆ ಫೋಟೋ ಬೇಕು, ಯಾರ್ಯಾರು ಕೈ ಎತ್ತಿದಾರ ಅಂತ ಹೇಳ್ಕೊಂಡು. ನೀವು ಕೈ ಎತ್ತಿದ ಕೂಡಲೇ ನಾನು ಒಪ್ಪಂಗಿಲ್ಲ, ನೀವು ಕ್ರೋಧ ಮಾಡಂಗಿಲ್ಲ ಅಂತೇಳಿ ನಾನು ಒಪ್ಪಂಗಿಲ್ಲ, ನಿಮ್ದು ಫೋಟೋ ಬೇಕು. ಆಪಕ್ಕೆ ಸಾಥಿಯನ್ಸೆ ಬಿ ಸರ್ಟಿಫಿಕೇಟ್ ಲೇಂಗೆ. ನಿಮ್ಮ ಜೊತೆಗೆ ನಿಮ್ ಮನೆಯವ್ರ ಹತ್ರ ಬಂದು ಕೇಳ್ತೀವಿ ನಾವೀಗ. ನೀವ್ ಯಾರ ಜೊತೆಗೆ ಇರ್ತೀರಲ್ಲ ಅವ್ರ ಜೊತೆಗೆ ಕೇಳ್ತೀವಿ ನಾವು. ಇವ್ರು ಸಿಟ್ಟು ಮಾಡ್ತಾರ? ಸಾಥಿಯನ್ಸೆ ಪೂಚೆಂಗೆ. ಸಿಟ್ಟು ಮಾಡಿದಾರ? ಇವ್ರೇನಾದ್ರು ಸಿಟ್ಟು ಮಾಡಿದಾರ? ಒಂದು ಕಡೆ ಫೋಟೋ, ಇನ್ನೊಂದು ಕಡೆ ನೀವ್ ಯಾರ ಜೊತೆಗಿದ್ದೀರಲ್ಲ ಅವರ ಹತ್ರ ಬಾಬಾ ಕೇಳ್ತೀನಿ ಅಂದಾರ ಬಾಬಾ. ಸಾಥಿಯನ್ಸೆ ಬಿ ಸರ್ಟಿಫಿಕೇಟ್ ಲೇಂಗೆ, ಫಿರ್ ಪ್ರೈಸ್ ದೇಂಗೆ. ಕ್ರೋಧದ ಮೇಲೆ ನೀವು ಜಯ ಗಳಿಸಿದಿರಿ, ದಿಲ್ಲಲ್ಲಿ ಮನಸ್ಸಲ್ಲಿ ಕ್ರೋಧದ ಅಂಶನೂ ಇಲ್ಲ, ನಂತರ ನಾನು ಪ್ರೈಸ್ ಕೊಡ್ತೀನಿ. क्योंकि बाप दादा आपके हाथ उठाने से नहीं मानेगा, आपके साथियों से भी सर्टिफिकेट लेंगे, फिर प्राइज देंगे. अच्छी बात है. कई एत्तिदिरಲ್ಲ, बहुत अच्छी बात है. बाप दादा ने देखा कि क्रोध का अंश भी होता है. ಕ್ರೋಧದ ಅಂಶ ಯಾವುದು? ಕ್ರೋಧದ ಮರಿ, ಕ್ರೋಧದ ಅಂಶ ಈರ್ಷಾ, ಜಲಸಿ. यह भी क्रोध के बाल बच्चे ही. ಈರ್ಷೆ, ಜಲಸಿ, ಹೊಟ್ಟೆ ಕಿಚ್ಚು, ಇದು ಸಹ ಕ್ರೋಧದ ಅಂಶ. ಜೋರಾಗಿ ಒದರಾಡೋದು, ಹೊಡೆಯುವುದು, ಬಡಿಯುವುದು, ಕಣ್ಣು ದೊಡ್ಡದು ಮಾಡಿ ನೋಡೋದು ಬೇಡ, ಸರಿ, ಅದು ಇಲ್ಲ. ಆದರೆ ಈರ್ಷೆ, ಹೊಟ್ಟೆ ಕಿಚ್ಚುನು ಇರಕೂಡದು. लेकिन अच्छा है हिम्मत जिन्होंने रखी. कई एत्तिदिरಲ್ಲ, हिम्मत रखी. जिन्होंने हिम्मत रखी है उनको बाप दादा अभी तो मुबारक दे रहे हैं. ಆ ರೀತಿ ನಡಿಲಿಕ್ಕೆ ಬಾಬಂದ ಆಶೀರ್ವಾದ ಸಿಕ್ಬಿಡುತ್ತೆ ನಮ್ಗೆ. मुबारक दे रहे हैं. सर्टिफिकेट बाद में और बाद में प्राइस देंगे. बाबा अंतर है, क्योंकि बाप दादा ने जो होमवर्क दिया उसके रिजल्ट भी बाप दादा देख रहे हैं. ಇದು ಹೋಮ್ವರ್ಕ್ ಮತ್ತೆ ರಿಸಲ್ಟ್ ನೋಡ್ತೀನಿ ಅಂತಾರೆ ಬಾಬಾ. ರಿಸಲ್ಟ್ ನೋಡ್ತಾರೆ, ಮತ್ತೆ ಸಾಥಿಯರ ಹತ್ರ ಕೇಳ್ತಾರೆ, ಫೋಟೋ ನೋಡ್ತಾರೆ, ಯಾರ್ಯಾರು ಕೈ ಎತ್ತಿದ್ದಾರೆ ಅಂತ ಹೇಳ್ಕೊಂಡು ಲಾಸ್ಟಿಗೆ ಕನ್ಫರ್ಮ್ ಆದ್ಮೇಲೆ ಬಾಬಾ ಏನ್ ಮಾಡ್ತಾರೆ, ಪ್ರೈಸ್ ಕೊಡ್ತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಕೈ ಎತ್ತಿದಕ್ಕೆ ಈಗ್ಲೇ ಏನ್ ಕೊಟ್ಬಿಟ್ರು ಬಾಬಾ? ಶುಭಾಶಯನ ಕೊಟ್ಬಿಟ್ರು. अच्छा, आज बर्थडे मना रहे हो तो बर्थडे पर क्या किया जाता? ಇವತ್ತು ಹುಟ್ಟು ಹಬ್ಬ. ಇವತ್ತು ಹುಟ್ಟು ಹಬ್ಬ. ಯಾರ ಹುಟ್ಟು ಹಬ್ಬ? ಬಾಬನ ಹುಟ್ಟು ಹಬ್ಬ, ನಾವು ಮಕ್ಕಳ ಹುಟ್ಟು ಹಬ್ಬ. ಏಕ ಜಯಂತಿ ಮೇ ಅನೇಕ ಜಯಂತಿ ಏನಾಗಿದೆ, ಸೇರ್ಕೊಂಡ್ಬಿಟ್ಟಿದೆ. ಒಂದು ಹುಟ್ಟುಹಬ್ಬದ ಜೊತೆಗೆ ಎಲ್ಲಾ ಬಾಬನ ಮಕ್ಕಳ ಹುಟ್ಟುಹಬ್ಬ ಸೇರಿದೆ. ಆದ್ರಿಂದ ಬಾಬಾ ಅಂತಾರೆ, ಇವತ್ತು ಬರ್ತ್ಡೇ ಪರ್ ಕ್ಯಾ ಕಿಯಾ? ಏನ್ ಮಾಡ್ತೀವಿ ಬರ್ತ್ಡೇಗೆ? ಬರ್ತ್ಡೇ ಅಂದ್ರೆ ಸಾಕು, ಏನ್ ಬೇಕಾ? ಏಕ ತೋ ಕೇಕ್ ಕಾಡ್ತೆ. ಇವತ್ತೇನ್ ಮಾಡ್ಬೇಕು? ಈಗ ಕೇಕ್ ಕೊಡ್ಬೇಕಲ್ಲ ನಿಮ್ಗೆ ಇವತ್ತು. ಇವತ್ತೇನು
केक काटते हैं तो अभी 2 मास तो हो गए, अभी 1 मास रहा है। इस 2 मास में आपने व्यर्थ संकल्प का केक काटा। ಈಗ ಬಾಬಾ ಅಂತಾರೆ ಇನ್ನು ಸೀಸನ್ ಮುಗಿಲಿಕ್ಕೆ ಎಷ್ಟು ಮಾಸ ಇದೆ? ಯಾಕೆಂದ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂದ ಕೂಡಲೇ ಬಾಬನ್ ಸೀಸನ್ ಮುಗೀತದೆ. ಅದಕ್ಕೋಸ್ಕರ ವ್ಯರ್ಥ ಸಂಕಲ್ಪ ಸೀಸನ್ ಮುಗಿದ್ರ ಒಳಗಾಗಿ ಈಗ ಏನ್ ಮಾಡ್ಬೇಕು? ಕೇಕ್ ಕಟ್ ಮಾಡ್ಬೇಕು. ಯಾವ್ದನ್ನ ಕಟ್ ಮಾಡ್ಬೇಕೀಗ? व्यर्थ संकल्पದ केक अन्ना कट माड़ी। वह केक तो बहुत सहज काट लेते, आज भी काटेंगे। केक ಮಾಡೋದು ಸುಲಭ, ಕಟ್ ಮಾಡೋದು ಸುಲಭ, ತಿನ್ನೋದು ಸುಲಭ, ಏನು ಕಷ್ಟ ಇಲ್ಲ. ಅದನ್ನ ಬೇಕಾರೆ ಮಾಡ್ತೀರಿ, ಇವತ್ತು ಕೇಕು ಕಟ್ ಮಾಡ್ತೀರಿ. ಲೇಕಿನ್ ವೇಸ್ಟ್ ಥಾಟ್ಸ್ ಕಾ ಕೇಕ್ ಕಾಟಾ, ವ್ಯರ್ಥ ಆಲೋಚನೆ, ವೇಸ್ಟ್ ಥಾಟ್ಸ್, ಅದರದ್ದು ಕೇಕ್ ಕಟ್ ಮಾಡಿದಿರಾ? वो केक तो बहुत सहज काट लेते, काटना तो पड़ेगा ना। व्यर्थ संकल्पवನ್ನ ಕಟ್ ಮಾಡಿ ಎಸಿಬೇಕಲ್ಲ, ಈಗ काटना पड़ेगा ना। क्योंकि ಯಾಕೆ ಹೇಳಿ? ಯಾಕೆ? साथ चलना है तो पक्का वायदा है ना। ಬಾಬನ ಜೊತೆ ಜೊತೆ ಹೋಗ್ಬೇಕಲ್ಲ ನಾವು. साथ रहेंगे साथ चलेंगे. ಬಾಬನಿಗೆ ವಚನ ಕೊಟ್ಟಿದೀವಿ, ಬಾಬನ ಜೊತೆ ಜೊತೆ ಹೋಗ್ಬೇಕಾದ್ರೆ ಪವಿತ್ರತೆ ಓಕೆ, ಕ್ರೋಧನು ಓಕೆ, ಎಲ್ಲ ಬಿಟ್ಟಾಯ್ತು. ಆದ್ರೆ ಯಾವ್ದೀಗ? ವ್ಯರ್ಥ ಸಂಕಲ್ಪನೂ ಇರಕೂಡದು. ಅದು ಕಂಪ್ಲೀಟ್ ದೂರ ಆಯ್ತಂದ್ರೆ साथ चलेंगे, पक्का वायदा है, साथ चलेंगे। साथ चलना है तो समान बनना पड़ेगा. ಬಾಬನ ಜೊತೆ ಜೊತೆಗೇನೆ ನಾನು ಹೋಗ್ಬೇಕಾದ್ರೆ ಏನಾಗ್ಬೇಕು? ಸಮಾನ ಆಗ್ಬೇಕು, ತಂದೆಯ ಸಮಾನ ಆಗ್ಬೇಕು. अगर थोड़ा बहुत रह भी गया हो, 2 मास तो पूरे हो गए, तो आज के बर्थडे मन जलाया ही जाता, तो थोड़ा बहुत तो वेस्ट थॉट्स बीज है। अगर बीज रहा हुआ होगा तो कभी तना भी निकल आएगा, कभी शाखा भी निकल आएगी। तो क्या आज के उत्सव के दिन मन के उमंग उत्साह से थोड़ा बहुत रह गया है, चाहे मनसा में, चाहे वाणी में, चाहे संबंध संपर्क में, क्या आज बर्थडे पर बाप को ये गिफ्ट दे सकते हो? ಬಾಬಾ ಅಂತಾರೆ, ಒಂದನೇದಾಗಿ ಕೇಕ್ ಕಟ್ಟಿಂಗ್ ಆಯಿತು, ಎರಡನೇದಾಗಿ ಬಾಬನಿಗೆ ಏನು ಗಿಫ್ಟ್ ಕೊಡ್ತೀರಿ? ಏನು ಗಿಫ್ಟ್ ಕೊಡ್ತೀರಿ? ಒಂದು ವೇಳೆ ವೇಸ್ಟ್ ಥಾಟ್ಸ್ ಉಳ್ಕೊಂಡ್ರೆ ಅದು ಬೀಜ. ಬೀಜ ಹೋಗಿ ಏನಾಗ್ತದೆ? ನಾಳೆ ಮೊಳಕೆ ಬರ್ತದೆ, ಆಮೇಲೆ ಕಾಂಡ ಬೆಳೀತದೆ, ಶಾಖೆಗಳು ಬೆಳೀತವೆ. ಬಾಬಾ ಅಂತಿದ್ದಾರೆ, ಅದಕ್ಕೋಸ್ಕರ ಉಮಂಗ್ ಉತ್ಸಾಹದಿಂದ, ಬಾಯಿಂದ ಮಾತ್ರ ಅಲ್ಲ, ಮನಸ್ಸಿನ ಉಮಂಗುತ್ಸಾಹದಿಂದ ಏನು ಚೂರು ಉಳ್ಕೊಂಡಿದ್ದೇನೋ, ವ್ಯರ್ಥ ಉಳ್ಕೊಂಡಿದ್ದೇನೋ, ಒಂದಾದ ಮನಸ್ಸಿನಲ್ಲಿ ಉಳಿದಿರ್ಬೋದು, ಮಾತಿನಲ್ಲಿ ಉಳಿದಿರ್ಬೋದು, ಸಂಬಂಧ ಸಂಪರ್ಕದಲ್ಲಿ ಉಳಿದಿರ್ಬೋದು. ಇವತ್ತು ಬರ್ತಡೇ, ಅದು ಏನು ವ್ಯರ್ಥ ಉಳ್ಕೊಂಡಿದ್ದೇನೋ ಅದು ಏನು ಮಾಡಬೇಕು? ಇವತ್ತು ನನಗೆ ಉಡುಗೊರೆ ರೂಪದಲ್ಲಿ ಕೊಡಬೇಕು. ಮನಸ್ಸಿನಲ್ಲಿ, ಮಾತಿನಲ್ಲಿ, ಸಂಬಂಧ ಸಂಪರ್ಕದಲ್ಲಿ, ಯಾರ್ದ ಜೊತೆ ಸೇರುವಾಗ ಏನೋ ಕೆಲವು ವ್ಯರ್ಥ, ಅಂಥದ್ದು ಏನು ವ್ಯರ್ಥ ಇದ್ರೂ ಸಹ ಇವತ್ತು ನಾವೆಲ್ಲರೂ ಉಡುಗೊರೆ ರೂಪದಲ್ಲಿ ಕೊಡಬೇಕು. ದೇ ಸಕ್ತೆ ಹೋ?
मन के उमंग उत्साह से दे सकते हो, फायदा तो आपका है ना. ಬಾಬಾ ಅಂತಾರೆ, ನೀವು ವ್ಯರ್ಥ ಆಲೋಚನೆಗಳನ್ನ ಮನಸ್ಸು, ಮಾತು, ಕರ್ಮ, ಸಂಪರ್ಕ ಎಲ್ಲಿದ್ರು ಅದನ್ನು ನನಗೆ ಕೊಟ್ಟು ಬಿಟ್ರೆ ಲಾಭ ಯಾರಿಗೆ? फायदा किसको? फायदा आपको है ना. बाप को तो देखना, जो उमंग उत्साह से हिम्मत से करके ही दिखाएंगे, बेस्ट बन के दिखाएंगे, वह हाथ उठा. ಬಾಬಾ ಹೇಳ್ತಾರೆ, ಉಮಂಗ್ ಉತ್ಸಾಹದಿಂದ, ಸಾಹಸದಿಂದ, ಗಟ್ಟಿ ಮನಸ್ಸಿನಿಂದ ನಾನು ಈ ರೀತಿ ಮಾಡಿಯೇ ತೋರಿಸ್ತೀನಿ, ಬೆಸ್ಟ್ ಆಗಿ ತೋರಿಸ್ತೀನಿ, ವೇಸ್ಟ್ ಖತಮ್ ಮಾಡಿ ಬೆಸ್ಟ್ ಆಗಿ ತೋರಿಸ್ತೀನಿ ಅನ್ನೋರು ಕೈ ಎತ್ತಿ. यस, छोड़ना पड़ेगा. सोच लो, बोल में भी नहीं, ವ್ಯರ್ಥ ಮಾತಿನಲ್ಲಿಯೂ ಬರಕೂಡದು. ಸಂಬಂಧ ಸಂಪರ್ಕ ಮೇ ಬಿ ನಹಿ, ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥ ಬರಕೂಡದು. है हिम्मत? हिम्मत है? अच्छा, मधुबन वालों में भी है, फॉरेन वालों में भी है, भारतवासियों में भी है, क्योंकि बाप दादा का प्यार है ना. ಎಲ್ಲರಿಗೂ ಇದೆ. ಎಷ್ಟು ಹಿಮ್ಮತ್ತಿದೆ, ಉತ್ಸಾಹ ಇದೆ. ಬಾಬಾ ಹೇಳಿದಂತೆ ಪ್ರಾಕ್ಟಿಕಲ್ ನಾನು ತರಲೇಬೇಕು, ಈ ರೀತಿ ನಾನು ಮಾಡಲೇಬೇಕು. ಕರ್ಕೆ ಹಿ ದಿಖಾಯಂಗೆ. ಹಾಂ, ಓಕೆ, ನಿಮಗೆ ಎಷ್ಟು ಪ್ರೀತಿ? ನಾನು ಹೇಳಿದ ಕೂಡಲೇ ಹ್ಞೂ ಬಾಬಾ, ಎಸ್ ಮಾಡ್ತೀನಿ ಬಾಬಾ ಅಂತಿರಲ್ಲ. ಎಷ್ಟು ನಿಮಗೆ ಹಿಮ್ಮತ್, ಸಾಹಸ, ಗಟ್ಟಿ ಮನಸ್ಸು. ಬಾಬನ ಸಂಕಲ್ಪವನ್ನು ಈಡೇರಿಸಬೇಕು ಅನ್ನೋದು ಎಷ್ಟು ಆಸೆ ಇದೆ ನಮಗೆ. ಮೊನ್ನೆ ಅಂದರೆ ಅಲ್ವಾ ಬಾಬಾ, ಯಾವಾಗ ನಾವು ಬಾಬನಿಗೆ ಫುಲ್ ಕುರ್ಬಾನ್ ಆಗ್ತೀವೋ, ಕುರ್ಬಾನ್ ಆದ ಕೂಡಲೇ ಅವನು ಹೆಂಗೆ ಹೇಳ್ತಾನೋ ಹಾಗೆ ನಡಿತೀವಿ. ಭಾಳ ಪ್ರೀತಿ ಇದ್ದವರ ಲಕ್ಷಣ. ಬಾಬನ ಮೇಲೆ ಭಾಳ ಪ್ರೀತಿ ಇದೆ ಅಂದರೆ ಬಾಬನೆಲ್ಲ ಶ್ರೀಮತವನ್ನು ಅನುಸರಿಸ್ತಾರೆ, ಬಾಬನಿಗೆ ಇಷ್ಟವಾಗುವ ಹಾಗೆ ನಡ್ಕೊಳ್ತಾರೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಮಧುಬನದವರಿರಲಿ, ವಿದೇಶಿಯರಿರಲಿ, ಭಾರತವಾಸಿಗಳಿರಲಿ, ಇಲ್ಲಿ ನೀವು ಈಗ ಕುಳಿತಿದ್ದೀರಿ ನೀವಿರಲಿ, ಎಲ್ಲರಿಗೂ ಬಾಬನ ಮೇಲೆ ಭಾಳ ಪ್ರೀತಿ ಇದೆ. ಪ್ರೀತಿ ಇದ್ದದಕ್ಕೆ ಬಾಬಾ ಹೇಳಿದಂಗೆ ನಡಿಬೇಕು ಅನಿಸೋದು ನಮಗೆ. तो बाप दादा समझते सब इकट्ठे चले, कोई रह नहीं जाए. ಎಲ್ಲರೂ ಒಟ್ಟಿಗೆ ಹೋಗೋಣಲ್ಲ, ಎಲ್ಲರೂ ಒಟ್ಟಿಗೆ ಹೋಗೋಣಲ್ವಾ. समान बनना पड़ेगा. जब वायदा किया साथ चलेंगे तो समान तो बनना ही पड़ेगा. ಬಾಬನ ಜೊತೆಗೆ ಹೋಗ್ಬೇಕಂದ್ಮೇಲೆ ಏನಾಗಲೇಬೇಕಂತಾರೆ ಬಾಬಾ, ನಾವು ಸಮಾನ ಆಗಬೇಕು. ಪ್ಯಾರ ಏನಾ, ಪ್ಯಾರ ಏನಾ, ನನ್ನ ಮೇಲೆ ನಿನಗೆ ಪ್ರೀತಿ ಇದೆ ಅಲ್ವಾ. ಮುಷ್ಕಿಲ್ ಸೇ ತು ನೈ ಹಾತ್ ಉಠಾಯ, ನೀವು ಕಷ್ಟಪಟ್ಟು ಎತ್ತಬೇಕಲ್ಲ ಅಂತ ಎತ್ತಿಲ್ಲಲ್ಲ, ಪ್ರೀತಿಯಿಂದ ಎತ್ತಿದ್ದೀರಲ್ವಾ, ಗಟ್ಟಿ ಮನಸ್ಸು ಮಾಡಿ ಎತ್ತಿದ್ದೀರಲ್ವಾ, ಹಿಮ್ಮತ್ತಿನಿಂದ ಎತ್ತಿದ್ದೀರಲ್ವಾ, ಉಮಂಗ ಉತ್ಸಾಹದಿಂದ ಎತ್ತಿದ್ದೀರಲ್ವಾ. ಬಾಬನ ಸಂಕಲ್ಪವನ್ನ ಈಡೇರಿಸುವಂತ ಮಗು ನಾನು ಅನ್ನುವಂತ ನಿಶ್ಚಯದಿಂದ ಎತ್ತಿದ್ದೀರಲ್ವಾ. यस, मुश्किल से हाथ नहीं उठाया. ओके, बाप दादा इस संगठन का, ब्राह्मण परिवार का बाप समान मुखड़ा देखने चाहते ही. ಇವತ್ತೆಲ್ಲರೂ ಏನು ಬಾಬನ ಸಮ್ಮುಖದಲ್ಲಿ ಕುಳಿತಿದ್ದೀರಿ, ಎಂಥ ಒಂದು ಪರಿವಾರ ಇದು. ತಂದೆಯ ಸಮಾನ ಆಗಿರುವ ಮುಖವನ್ನ ನಾನು ನೋಡಲಿಕ್ಕೆ ಇಷ್ಟಪಡ್ತಿದ್ದೀನಿ. ಹರೇಕ್ ಬಚ್ಚೆ ಬಾಪ್ ಸಮಾನ್ ಬಚ್ಚೆ ಹಿ, ऐसा मुखड़ा बाबा देखने चाहते हैं. सिर्फ दृढ़ संकल्प की हिम्मत करो, बड़ी बात नहीं. दृढ़ ಸಂಕಲ್ಪದಿಂದ ಸಾಹಸ ಮಾಡಿ, ದೊಡ್ಡ ಮಾತಲ್ಲ. ಲೇಕಿನ್ ದೃಢ ಸಂಕಲ್ಪ ಮಾಡಿದೆವು, ಹಿಂಗೆಲ್ಲೇ ಬೇಕಿನ್ ಮುಂದಕ್ಕೆ ಏನೇನು ಮಾಡಬೇಕು? ಇವತ್ತಿನಿಂದ ಪವಿತ್ರತೆ ವೃತ ಅಂತೂ ಬಾಬಾ ಸರ್ಟಿಫಿಕೇಟ್ ಕೊಟ್ಬಿಟ್ಟಾರ. ಕ್ರೋಧನೂ ಬರಕೂಡದು, ಈರ್ಷ್ಯ ದ್ವೇಷ ಹೊಟ್ಟೆ ಕಿಚ್ಚಿನ ಸಂಕಲ್ಪನೂ ಬರಕೂಡದು, ವ್ಯರ್ಥ ಸಂಕಲ್ಪನೂ ಇರಬಾರ್ದು. ಬಾಬಾ ಹೇಳ್ತಿದ್ದಾರೆ, ಹಾಗಾದರೆ ಸಂಕಲ್ಪ ಮಾಡಿದೆವು, ಹಿಮ್ಮತ್ ಮಾಡಿದೆವು, ದೃಢ ಸಂಕಲ್ಪ ಮಾಡಿದೆವು. ಓಕೆ, सहन शक्ति चाहिए, समाने की शक्ति चाहिए.
ಇವೆಲ್ಲವನ್ನ ಪ್ರಾಕ್ಟಿಕಲ್ ತರಬೇಕಾದ್ರೆ ಬಾಬಾ ಹೇಳ್ದಂಗೆ ಇರ್ಬೇಕು ಅಂತ ಸಂಕಲ್ಪ ಮಾಡೀವಿ ಈಗ. ಆದರೆ ಇದೆರಡು ಶಕ್ತಿ ಬೇಕು. ಒಂದು ಯಾವುದು? ಸಹನಾ ಶಕ್ತಿ, ಇನ್ನೊಂದು ಹೊಂದಿಕೊಂಡು ಹೋಗುವ ಶಕ್ತಿ. ಸಹನಾ ಶಕ್ತಿ ಮತ್ತು ಹೊಂದಿಕೊಂಡು ಹೋಗುವ ಶಕ್ತಿ, ये दो शक्तियाँ जिसमें सहना शक्ति है, समाने की शक्ति है, वह क्रोध मुक्त सहज हो सकता है. यार हत्र सहन शक्ति ಇದೆ, ಪವರ್ ಟು ಟಾಲರೆನ್ಸ್. ಎರಡನೇದು ಪವರ್ ಟು ಅಡ್ಜಸ್ಟ್, ಹೊಂದಿಕೊಂಡು ಹೋಗುವ ಶಕ್ತಿ ಮತ್ತು ಸಹನ ಶಕ್ತಿ ಇದ್ದವರು ಸಹಜವಾಗಿ ಕ್ರೋಧ ಮುಕ್ತರು. तो आप ब्राह्मण बच्चों को तो बाप दादा ने सर्वशक्तियाँ वरदान में दिया है. ಬಾಬಾ ಸರ್ವಶಕ್ತಿಗಳನ್ನು ನಾವು ಮಕ್ಕಳಿಗೆ ವರದಾನ ರೂಪದಲ್ಲಿ ಕೊಟ್ಟಿದ್ದಾರೆ. ಟೈಟಲ್ ಹೀ ಹೇ, ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ. ಟೈಟಲ್ ಏನು? ಸರ್ವಶಕ್ತಿಗಳನ್ನು ಬಾಬಾ ಕೊಟ್ಟಿದ್ದಾರೆ. ನಮ್ಮ ಟೈಟಲ್ ಏನು? ಮಾಸ್ಟರ್ ಸರ್ವಶಕ್ತಿವಾನ್. ಬಾಬಾ ಕೊಟ್ಟ ಟೈಟಲ್ ಯಾವುದು? ಮಾಸ್ಟರ್ ಸರ್ವಶಕ್ತಿವಾನ್. ಬಸ್ ಏಕ ಸ್ಲೋಗನ್ ಯಾದ ರಕ್ಕನ. ಈಗ ಒಂದು ಏನು ನೆನ್ಪಿಡ್ಕೋಬೇಕು? ಸಹನ ಶಕ್ತಿ ಮತ್ತು ಹೊಂದಿಕೊಂಡು ಹೋಗುವ ಶಕ್ತಿ. ಈಗ ಬಾಬಾ ಹೇಳ್ತಾರೆ ಒಂದು ಸ್ಲೋಗನ್ ನೆನ್ಪಿಟ್ಕೊಳ್ಳಿ. ಅಗರ್ ಏಕ ಮಾಸ್ ಮೇ ಸಮಾನ್ ಬನ್ನಾ ಹಿ ಹೈ. ನಾನು ಒಂದು ತಿಂಗಳಲ್ಲಿ ಸಮಾನ ಆಗಬೇಕು. ಹೋಳಿ ಹಬ್ಬ ಬರೋಕ್ಕಿಂತ ಮೊದಲೇ ಒಂದು ತಿಂಗಳಲ್ಲಿ ನಾನು ಸಮಾನ ಆಗಬೇಕು. ಏಕ ಸ್ಲೋಗನ್ ಯಾದ ರಕ್ಕನ, ವಾಯ್ದೆ ಕಾ, ನ ದುಃಖ ದೇನಾ ನ ದುಃಖ ಲೇನಾ. ನಾನು ಯಾರಿಗೂ ದುಃಖ ಕೊಡಬಾರ್ದು, ಯಾರಿಂದಲೂ ದುಃಖವನ್ನು ಸ್ವೀಕರಿಸುವುದಿಲ್ಲ. ದುಃಖ ಕೊಡಬಾರ್ದು, ದುಃಖ ತಗೋಬಾರ್ದು. कई चेक करते हैं कि आज के दिन किसको दुख दिया नहीं. ಚೆಕ್ ಮಾಡ್ಕೊಳ್ಳಿ. ಇವತ್ತು ನಾನು ಯಾರಿಗೂ ದುಃಖ ಕೊಟ್ಟಿಲ್ಲಲ್ಲ. ಲೇಕಿನ್ ಲೇತೆ ಬಹುತ್ ಸಹಜ. ದುಃಖ ತಗೊಳ್ಳೋದು ಬಹಳ ಸಹಜವಾಗಿ ತಗೊಳ್ತಾರೆ. ದುಃಖ ಕೊಡಂಗಿಲ್ಲ, ಆದರೆ ಯಾರ್ಯಾರು ಅಂದ್ರೆ ಸಾಕು ದುಃಖ ತಗೊಂಡ್ಬಿಡ್ತಾರೆ. ಲೇನೆ ಮೇ ದೂಸರಾ ದೇತಾ तो अपने को चिढ़ा देते. मैंने थोड़ी ही कुछ किया. ತಮ್ಮನ್ನ ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಮಕ್ಕಳು. ನಾನು ಏನು ಮಾಡಿಲ್ಲ, ನಾನು ಯಾರಿಗೂ ದುಃಖ ಕೊಟ್ಟಿಲ್ಲ, ದೂಸರೋನೇ ದಿಯಾ. ಲೇಕಿನ್ ಲಿಯಾ ಕ್ಯೂ? ನಾನೇನು ದುಃಖ ಕೊಟ್ಟಿಲ್ಲ, ಆದರೆ ಅವರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ಬಾಬಾ ಅಂತಾರೆ ನೀವು ತಗೊಂಡ್ರಿ ಯಾಕೆ? ಆದ್ದರಿಂದ ಕೊಡ್ಲೂಬಾರ್ದು. ಬೇರೆ ಯಾರು ಏನು ಮಾಡಿದ್ರು ದುಃಖ ನಮಗೆ ಆಗಕೂಡದು. लेने वाले आप हो या देने वाले? देने वाले ने गलती की, वह बाप और ड्रामा जानी जिसका हिसाब किताब, लेकिन आपने लिया क्यों? ಬಾಬಾ ಅಂತಾರೆ ಕೊಡುವವರು ತಪ್ಪು ಮಾಡಿದರು, ಸರಿ ಅವರು ದುಃಖ ಕೊಟ್ಟರು, ಬಾಯಿ ಬಂದಂಗೆ ಒದರಾಡಿದರು, ಏನೇನೋ ಅಂದರು ಅಂತ ತಿಳ್ಕೊಳ್ಳಿ. ಇರಲಿ, ಡ್ರಾಮಾದಲ್ಲಿ ಲೆಕ್ಕಾಚಾರ ಹಿಸಾಬ್ ಕಿತಾಬ್ ಇದೆ, ಆ ಸಮಯದಲ್ಲಿ ಅವರು ಮಾಡಿದರು. ಆಪನೆ ಲಿಯಾ ಕ್ಯೋ? ನೀವು ತಗೊಂಡ್ರಿ ಯಾಕೆ? बाप दादा ने रिजल्ट में देखा है कि देने में फिर भी सोचते ही, लेकिन ले बहुत जल्दी लेते. ದುಃಖ ಕೊಡಬಾರ್ದು ಅನ್ನೋದು ಭಾಳ ಕಾನ್ಷಿಯಸ್ ಇದೆ ಮಕ್ಕಳಿಗೆ, ಎಚ್ಚರಿಕೆನೂ ಇದೆ. ನಾನು ಯಾರಿಗೂ ದುಃಖ ಕೊಡಬಾರ್ದು, ಯೋಚನೆ ಮಾಡ್ತಾರೆ ದುಃಖ ಕೊಡಬಾರ್ದು. ಆದರೆ ಬೇರೆಯವರಿಂದ ದುಃಖ ಬೇಗ ತಗೊಂಡ್ಬಿಡ್ತಾರೆ. ಸಮಾನ ಬನ್ನಯಿಸತ್ತೆ, ಆವಾಗ ತಂದೆ ಸಮಾನ ಆಗಲಿಕ್ಕೆ ಆಗೋದಿಲ್ಲ. ಲೇನಾ ನಹಿ ಹೈ, ಕಿತ್ನಾ ಭಿ ಕೋಯಿ ದೇ, ನಹಿ ತೋ ಫೀಲಿಂಗ್ ಕಿ ಬೀಮಾರಿ ಬಡ್ ಜಾತಿ ಹೈ. ಬೇರೆಯವ್ರು ಬೇಕಾದಷ್ಟು ಕೊಡಲಿ, ನೀವು ತಗೋಬೇಡಿ. ಇಲ್ಲ ಅಂದರೆ ಆ ದುಃಖದ ಫೀಲಿಂಗೇ ದೊಡ್ಡ ರೋಗವಾಗಿ ಬೆಳೀತದೆ. इसलिए अगर छोटी छोटी बातों में ಫೀಲಿಂಗ್ बढ़ती है, ಏನಾಗ್ತದೆ ಅವಾಗ? ಅವ್ರು ಹಾಗಂದ್ರು ಹೀಗಂದ್ರು, ಸಣ್ಣ ಸಣ್ಣ ಮಾತಿಗೆ ಫೀಲಿಂಗ್ ಆಯಿತು ದುಃಖ ಆಯಿತು ಅಂತಂದರೆ
ಏನಾಗ್ತದೆ ಹೇಳಿ? वेस्ट थॉट्स खत्म नहीं हो सकते। बाप के साथ कैसे चलेंगे? ವ್ಯರ್ಥ ಆಲೋಚನೆ ಖತಮ್ ಆಗೋದಿಲ್ಲ। ಬಾಬನ ಜೊತೆ ಹೋಗುದೇಂಗೆ? ಬಾಬನ ಜೊತೆಗೆ ಸಾಥ್ ಹೋಗ್ಬೇಕಾದ್ರೆ ಇವತ್ತು ಬಾಬಾ ಹೇಳಿದ ಪ್ರಕಾರ ವ್ಯರ್ಥ ಆಲೋಚನೆನೂ ಇರಬಾರ್ದು, ವ್ಯರ್ಥ ಮಾತು ಇರಬಾರ್ದು, ವ್ಯರ್ಥ ಸಂಬಂಧ ಸಂಪರ್ಕನೂ ಇರಬಾರ್ದು, ಅಂಶನೂ ಸಹಿತ ಇರಕೂಡದು। ಆವಾಗ ನಾನು ಬಾಬನ ಜೊತೆಗೆ ಹೋಗ್ತೀನಿ। ಬಾಬಾ ಅಂತಾರೆ ಸಣ್ಣ ಪುಟ್ಟ ಮಾತಿಗೆ ಫೀಲಿಂಗ್ ವೃದ್ಧಿ ಆಗ್ತಾ ಹೋದರೆ ವ್ಯರ್ಥ ಆಲೋಚನೆ ಬರ್ತದೆ। ತಂದೆ ಜೊತೆಗೆ ಹೇಗೆ ನಡೀತೀರಿ? बाप का प्यार है, बाप आपको छोड़ नहीं सकता। ಎಷ್ಟು ಪ್ರೀತಿ ಬಾಬನಿಗೆ, ನಿಮ್ಮನ್ನು ಬಿಟ್ಟು ನನಗೆ ಹೋಗ್ಲಿಕ್ಕಾಗಂಗಿಲ್ಲ। ಸಾಥ್ ಲೇಕೆ ಹಿ ಜಾನ, ನಿಮ್ಮನ್ನ ಜೊತೆಗೆ ನಾನು ಕರ್ಕೊಂಡು ಹೋಗಲೇಬೇಕಾಗಿದೆ। ಮಂಜುರೆ ಮಂಜುರೆ ಪಸಂದ್ है? पसंद है तो हाथ उठाओ। पसंद है ना? बाप के साथ साथ चलना ही है, हाथ उठाओ। पीछे पीछे तो नहीं आना है ना, साथ साथ जाना है। ಅವನ ಒಟ್ಟೊಟ್ಟಿಗೆನೇ ಹೋಗ್ಬೇಕು, ಹಿಂದೆ ಹಿಂದೆ ದಿಬ್ಬಣದಲ್ಲಿ ಬರುವುದಲ್ಲ। बाबा अंदर अगर साथ चलना है तो गिफ्ट देनी पड़ेगी। ನೀವು ನನ್ನ ಜೊತೆ ಬರ್ತಿರಲ್ಲ, ಅದಕ್ಕೆ ನಾನು ನಿಮ್ಗೆ ಏನು ಕೊಡ್ತೀನಿ? ಉಡುಗೊರೆ ಕೊಟ್ಟೇ ಕೊಡ್ತೀನಿ। ಏಕ ಮಾಸ್ ಸಾಬ್ ಅಭ್ಯಾಸ ಕರೋ। ಏನು ಅಭ್ಯಾಸ ಮಾಡಬೇಕು? 1 ತಿಂಗಳು ನ ದುಃಖ ಲೇನಾ ಹೇ, ನ ದುಃಖ ದೇನಾ। ಇವತ್ತೆಷ್ಟನೇ ತಾರೀಕು? ಇವತ್ತಿನಿಂದ 1 ತಿಂಗಳು ನೆನ್ಪಿಟ್ಕೊಳ್ಳಿ, ಯಾರಿಗೂ ದುಃಖ ಕೊಡಬಾರ್ದು, ಯಾರಿಂದಲೂ ದುಃಖ ತಗೋಬಾರ್ದು। ಯಾವ ಫೀಲಿಂಗು ನಂಗೆ ಭಾಳ ಬೇಜಾರಾಯಿತು ಅನ್ನೋದು ಈ ತಿಂಗಳು ಬರಕೂಡದು। ಬೇಜಾರಾಯಿತು ಅಂತಂದ್ರೆ ವ್ಯರ್ಥ ಸಂಕಲ್ಪ ಬರ್ತದೆ। ವ್ಯರ್ಥ ಸಂಕಲ್ಪ ಬಂತು, ಬಾಬನ ಜೊತೆ ಹೋಗುದು ಹೆಂಗೆ? 1 ತಿಂಗಳು ಪಕ್ಕಾ ವೃತ್ತವನ್ನು ಕೈಗೊಳ್ಳಬೇಕು। ಏಕ ಮಾಸ ಅಭ್ಯಾಸ ಕರೋ, ನಾ ದುಃಖ ಲೇನಾ ನಾ ದುಃಖ ದೇನಾ। यह नहीं कहना मैंने दिया नहीं उसने लिया, कुछ तो होता है। ಪರದರ್ಶನ್ नहीं करना, ಸ್ವದರ್ಶನ್। ನಾನು ದುಃಖ ಕೊಟ್ಟಿಲ್ಲ, ಅವರು ಕೊಟ್ಟರು, ಅವ್ರನ್ನ ಯಾಕೆ ದರ್ಶನ ಮಾಡ್ತೀರಿ? ಪರದರ್ಶನ ಮಾಡಕೂಡದು, ಸ್ವದರ್ಶನ ಮಾಡಿ। ಹೇ ಅರ್ಜುನ್ ಮುಜೆ ಬನ್ನ, ನಾನು ಈ ರೀತಿ ಆಗಬೇಕು। ಮತ್ತೊಬ್ಬರನ್ನ ನೋಡ್ಲಿಕ್ಕೆ ಹೋಗಬೇಡಿ। ಅವ್ರು ಬೇಕಾರೆ ಕೊಡಲಿ, ಅವ್ರು ಏನು ಬೇಕಾರೆ ಹೇಳಲಿ, ಏನು ಬೇಕಾದ್ರೆ ನಮ್ಗೆ ಅಪವಾದ ಹಾಕಲಿ, ಬೈಲಿ, ಬೇಕಾದರೆ ಏನು ಬೇಕಾದ್ರೆ ಮಾಡಿ, ಆದರೆ ನಾನು ಮಾತ್ರ ಅದನ್ನು ಯಾವ ಫೀಲಿಂಗ್ಸನ್ನು ಸ್ವೀಕಾರ ಮಾಡಬಾರ್ದು। ಫೀಲಿಂಗು ಬರಬಾರ್ದು, ಬೇಜಾರು ಆಗಬಾರ್ದು। ಬೇಜಾರಾಯ್ತಂದ್ರೆ ವ್ಯರ್ಥ ಸಂಕಲ್ಪ ಬರ್ತದೆ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪರದರ್ಶನ ಮಾಡಲಿಕ್ಕೆ ಹೋಗಬೇಡಿ, ಸ್ವದರ್ಶನ। ಇದರಲ್ಲಿ ನಾನು ಮೊದಲು ಮಾಡೋಣಲ್ವಾ? 1 ತಿಂಗಳು ಕರೆಕ್ಟಾಗಿ ಬಿಡುತ್ತಾ? देखो बाप दादा ने रिपोर्ट में देखा, संतुष्टता की रिपोर्ट अभी मेजॉरिटी की नहीं थी। ಇವತ್ತು ಸದ್ಯ ರಿಪೋರ್ಟ್ ನೋಡಿದರೆ ಸಂತುಷ್ಟತೆಯ ರಿಪೋರ್ಟ್ मेजॉरिटी ಮಕ್ಕಳದು ಇಲ್ಲ। इसलिए बाप दादा फिर 1 मास के लिए अंडरलाइन कराते हैं। ಇವತ್ತಿನ ದಿನ ಸದ್ಯ ನೋಡಿದರೆ ಮಕ್ಕಳ ಹತ್ರ ಇಲ್ಲ ಬಾಬಾ ನಾನು ಕರೆಕ್ಟ್ ಇದ್ದೀನಿ ಅನ್ನುವಂಥ ತೃಪ್ತಿಯ ರಿಪೋರ್ಟು ಇಲ್ಲ। ಅದಕ್ಕೆ ಬಾಬಾ 1 ತಿಂಗಳು ಈಗ ಟೈಮ್ ಕೊಡ್ತಿದ್ದಾರೆ। ಅಗರ್ 1 ಮಾಸ ಅಭ್ಯಾಸ ಕರ್ ಲಿಯಾ तो आदत पड़ जाएगी। 1 ತಿಂಗಳು ನೀವು ಕರೆಕ್ಟ್ ಇದ್ದು ಬಿಡಿ, ಅಭ್ಯಾಸ ಆಗಿಬಿಡ್ತದೆ। आदत डालनी है, हल्का नहीं छोड़ना। यह तो होता ही है, इतना तो चलेगा नहीं। ಹಗುರ ಬಿಡಬೇಡಿ, ಸಣ್ಣ ಪುಟ್ಟದ್ದು ನಡೀತದೆ ಬಿಡಿ ಅಂತ ಅನ್ನುವಂತಿಲ್ಲ। अगर बाप दादा से प्यार है तो प्यार के पीछे क्या सिर्फ एक क्रोध विकार को कुर्बान नहीं कर सकते। ನನ್ನ ಜೊತೆಗಷ್ಟು ಪ್ರೀತಿ ಇದೆ ಅಂತಿರಲ್ಲ ನೀವು, ನನ್ನ ಜೊತೆಗಷ್ಟು ಪ್ರೀತಿ ಇದ್ದದ ಹೋದಾದರೆ ಕ್ರೋಧ ಎನ್ನುವಂಥ ಒಂದು ವಿಕಾರವನ್ನು ಅರ್ಪಣೆ ಮಾಡಲಿಕ್ಕೆ ಬರಂಗಿಲ್ವಾ? ಬರ್ತದೋ ಇಲ್ಲ? ಮತ್ತೆ ಬಾಬಾ ಮೇರಾ ಬಾಬಾ ಅಂತ ಪ್ರೀತಿ ಮಾಡೋದು। ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದದಿದ್ದರೆ ಒಂದು ಕ್ರೋಧ ಎನ್ನುವ ವಿಕಾರವನ್ನು ನಿಮಗೆ ಬಿಡ್ಲಿಕ್ಕೆ ಬರಂಗಿಲ್ವಾ? ಕುರ್ಬಾನ್ ಕಿ ನಿಶಾನಿ है। कुर्बान की क्या निशानी है? फरमान मानने वाला कुर्बान। ಬಾಬನಿಗೆ ಫುಲ್ ನಾವು
ಸಮರ್ಪಿತ ಆಗಿದ್ದೀವಿ ಅಂತಂದರೆ ಅವನ ಒಂದೊಂದು ಆದೇಶವನ್ನು ನಾವು ಅನುಸರಿಸುವವರು. ಆದ್ದರಿಂದ ಕುರ್ಬಾನ್ ಕಿ ನಿಶಾನಿ ಫರ್ಮಾನ್ ಮಾನನೆ ವಾಲಾ. ವ್ಯರ್ಥ ಸಂಕಲ್ಪ ಅಂತಿಮ ಗಡಿ ಮೇ ಬಹುತ್ ದುಃಖ ದೇ ಸಕ್ತಾ ಹೈ. ಅದಕ್ಕೆ ಇನ್ ಅಡ್ವಾನ್ಸ್ ಬಾಬಾ ನಮ್ಮನ್ನು ತಯಾರು ಮಾಡ್ತಿದ್ದಾರೆ. 1 ತಿಂಗಳು ನೀವು ವ್ಯರ್ಥ ಸಂಕಲ್ಪದಿಂದ ಫ್ರೀ ಇರಿ, 1 ತಿಂಗಳು ಕ್ರೋಧದಿಂದ ಮುಕ್ತ ಇರಿ, ಯಾರಿಗೂ ದುಃಖ ಕೊಡಬಾರದು, ಯಾರಿಂದಲೂ ದುಃಖವನ್ನು ಸ್ವೀಕಾರ ಮಾಡಬಾರದು. 1 ತಿಂಗಳು. ಒಂದು ವೇಳೆ ನಾವು ಇದು ಭಾಳ ಸಮಯ ಪ್ರಾಕ್ಟೀಸ್ ಆಯ್ತಂದರೆ ಅಂತಿಮದಲ್ಲಿ ಚಲೋ ಆಗ್ತದೆ. ಇಲ್ಲಾದರೆ ವ್ಯರ್ಥ ಸಂಕಲ್ಪ ಅಂತಿಮ ಗಳಿಗೆಯಲ್ಲಿ ಭಾಳ ಮೋಸ ಮಾಡ್ತದೆ. ಕ್ಯೋಂಕಿ ಚಾರೋ ಓರ್ ಅಪನೆ ತರಫ್ ದುಃಖ ಕಾ ವಾಯುಮಂಡಲ. ಯಾಕೆಂದರೆ ನಾಳೆ ಅಂತಿಮ ಸಮಯದಲ್ಲಿ 4 ಕಡೆ ಹೆಂಗಿರ್ತದೆ? ದುಃಖದ ವಾಯುಮಂಡಲ, ಪ್ರಕೃತಿಕ ವಾಯುಮಂಡಲ, ಪ್ರಕೃತಿಯಲ್ಲಿ ಹಲ್ಚಲ್, ಮನುಷ್ಯರಲ್ಲಿ ದುಃಖದ ವಾಯುಮಂಡಲ, ಅವರ ಆತ್ಮಾओं का वायुमंडल आकर्षण करने वाला होगा. ಪ್ರಕೃತಿಯ ವಾಯುಮಂಡಲ, ಆತ್ಮಗಳ ವಾಯುಮಂಡಲ, ದುಃಖದ ವಾಯುಮಂಡಲ ನಮ್ಮ ಕಡೆಗೆ ಏನು ಮಾಡ್ತಾ ಇರ್ತದೆ? ನಮ್ಮನ್ನ ಆಕರ್ಷಣೆ ಮಾಡ್ತಾ ಇರ್ತದೆ. ಅಗರ್ ವೇಸ್ಟ್ ಥಾಟ್ಸ್ ಕೆ ಆದತ್ ಹೋಗಿ तो वेस्ट में ही उलझ जाएंगे. ವ್ಯರ್ಥ ಆಲೋಚನೆತಿ ಏನಾದರೂ ಅಭ್ಯಾಸ ಉಳಿತಂತಂದ್ರೆ ವ್ಯರ್ಥದಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ. ಆದ್ದರಿಂದ बाप दादा का आज विशेष हिम्मत का संकल्प है. चाहे विदेश में रहते, चाहे भारत में रहते, बाप दादा एक के बच्चे ही. ವಿದೇಶದಲ್ಲಿರಲಿ, ಭಾರತದಲ್ಲಿರಲಿ, ಇಲ್ಲೇ ಕುಳಿತಿರಲಿ, ಯಾವ ಮೂಲೆಯಲ್ಲೇ ಕುಳಿತಿರಲಿ, ಎಲ್ಲರೂ ಸಹಿತ ಒಬ್ಬ ಶಿವ ತಂದೆಯ ಮಕ್ಕಳು ನಾವು. ಏನು ಮಾಡೋಣ ಈಗ? तो चारों ओर के बच्चे हिम्मत और दृढ़ता रख सफल मूर्त बन विश्व में यह अनाउंस करे कि ಬಾಬಾ ಅಂತಿದ್ದಾರೆ, 4 ಕಡೆಯ ಮಕ್ಕಳೆಲ್ಲ ಹಿಮ್ಮತ್ತಿನಿಂದ, ಸಾಹಸದಿಂದ, ದೃಢತೆಯನ್ನು ಇಟ್ಟುಕೊಂಡು ನಾವು ಸಫಲತಾ ಮೂರ್ತಿಯಾಗಿ ವಿಶ್ವದ ಮುಂದೆ ಅನೌನ್ಸ್ಮೆಂಟ್ ಮಾಡಿ. ಏನಂತ? ಒಂದು ಕಡೆ ಹಿಮ್ಮತ್, ಇನ್ನೊಂದು ಕಡೆ ದೃಢತೆ, ಇನ್ನೊಂದು ಕಡೆ ಸಫಲತಾ ಮೂರ್ತಿ ನಾನು ಅಂತ ಹೇಳಿ ವಿಶ್ವದ ಮುಂದೆ ಅನೌನ್ಸ್ಮೆಂಟ್ ಮಾಡಿ. ಧೈರ್ಯವಾಗಿ ಹೇಳ್ಕೊತೀರಾ ಜನರ ಮುಂದೆ? काम विकार नहीं, क्रोध भी नहीं, हम परमात्मा बच्चे ही. ನನ್ನಲ್ಲಿ ಕಾಮ ವಿಕಾರನೂ ಇಲ್ಲ, ಕ್ರೋಧನೂ ಇಲ್ಲ, ನಾನು ಪರಮಾತ್ಮನ ಮಗ. ಜಗತ್ತಿನ ಮುಂದೆ ಅನೌನ್ಸ್ಮೆಂಟ್ ಮಾಡ್ತೀರಿ, ನನ್ನ ಹತ್ರ ಕಾಮ ವಿಕಾರನೂ ಇಲ್ಲ, ನನ್ನ ಹತ್ರ ಕ್ರೋಧ ವಿಕಾರನೂ ಇಲ್ಲ, ನಾನು ಪರಮಾತ್ಮ ಬಚ್ಚೆ, ನಾನು ಪರಮಾತ್ಮನ ಮಗ. ವಿಶ್ವದ ಮುಂದೆ ಹೇಗೆ ಅನೌನ್ಸ್ಮೆಂಟ್ ಮಾಡಬೇಕು? ಹಿಮ್ಮತ್ತಿನಿಂದ, ದೃಢತೆಯಿಂದ, ಸಫಲತಾ ಮೂರ್ತಿಯಾಗಿ ವಿಶ್ವದ ಮುಂದೆ ಅನೌನ್ಸ್ಮೆಂಟ್. दूसरों से शराब चुड़ाते, दूसरों से बीड़ी चुड़ाते, लेकिन बाप दादा आज हर एक बच्चे से क्रोध चुड़ाते, काम चुड़ाते. ಬಾಬಾ ಏನು ಮಾಡ್ತಾರೆ? ಈಗ ನಾವು ಬೇರೆ ಬೇರೆ ಕಡೆ ಎಲ್ಲ ಸಂದೇಶ ಕೊಟ್ಟು ಅವರು ಶರಾಬ್ ಕುಡಿಯುವುದನ್ನು ಬಿಡಿಸ್ತೀವಿ. ಎಷ್ಟು ಜನ ಇವತ್ತು ಬೀಡಿ ಸೇದುವುದನ್ನು ಏನು ಮಾಡ್ತೀವಿ? ಬಿಡಿಸ್ತಿದ್ದೀವಿ. ಇವತ್ತು ಬಾಪ್ ದಾದಾ ತನ್ನ ಮಕ್ಕಳಿಂದ ಕ್ರೋಧ ಮುಕ್ತ, ಕಾಮ ವಿಕಾರ ಮುಕ್ತ ये दो की हिम्मत दिला के स्टेज पर विश्व को दिखाने चाहते. ಆದ್ದರಿಂದ ನನ್ನ ಮಕ್ಕಳು ಕ್ರೋಧದಿಂದ ಮುಕ್ತರು, ಕಾಮ ವಿಕಾರದಿಂದ ಮುಕ್ತರಾಗಿ ಅಂತ ಸಾಹಸಿ ಮಕ್ಕಳನ್ನ ವಿಶ್ವದ ಮುಂದೆ ತೋರಿಸಲಿಕ್ಕೆ ಬಾಬಾ ಇಷ್ಟಪಡ್ತಿದ್ದಾರೆ. ಪಸಂದ್ ಹೇ? ಎಲ್ಲರಿಗೂ ಪಸಂದ ಅಲ್ವಾ? ಅಲ್ಲಿ ಶರಾಬ್ ಕುಡ್ದವ್ರನ್ನ ಬಿಡಿಸಿ, ಬೀಡಿ ಸೇದವ್ರನ್ನ ಬಿಡಿಸಿ ನಾವು ಮೈದಾನದಲ್ಲಿ ಪ್ರೋಗ್ರಾಮ್ ಮಾಡಿದೆವು, ಜಗತ್ತಿನ ಮುಂದೆ ತೋರಿಸಿದೆವು. ಇಂಥವರು ಬಾಬನ ಜ್ಞಾನ ಕೇಳಿ ಬಿಟ್ಟಿದ್ದಾರೆ, DC ಹತ್ರ ಸನ್ಮಾನ ಮಾಡಿಸಿದೆವು, ಅದು ಓಕೆ. ಈಗೇನು ಮಾಡ್ಬೇಕಂತಾರೆ ಬಾಬಾ? ಕ್ರೋಧದಿಂದ ಮುಕ್ತ, ಕಾಮ ವಿಕಾರದಿಂದ ಮುಕ್ತ, ಜಗತ್ತಿನ ಮುಂದೆ ತೋರಿಸಿರಿ ಅಂತಾರೆ ಬಾಬಾ. ಪಸಂದ್ ಹೇ? ಅನೌನ್ಸ್ ಕರೆಂಗೆ?
दादियों को पसंद है, पहली लाइन वालों को पसंद है, पहली लाइन वालों को, मधुबन वालों को पसंद है, मधुबन वालों को भी पसंद है, फॉरेन वालों को भी पसंद है। तो जो पसंद चीज होती है उसे करने में क्या बड़ी बात है? ನನಗೆ ಪಸಂದ್ ಆಗಿದೆ ಅಂದ ಮೇಲೆ ನಡ್ಕೊಳ್ಳಿಕ್ಕೆ ಏನು ದೊಡ್ಡ ಮಾತು? ಬಾಪ್ತಾದ ಬಿ ಎಷ್ಟ್ರಾ ಕಿರಣ್ ಬೇಗ. ನೀವು ಹಿಮ್ಮತ್ತು ಮಾಡಿ, ದೃಢ ಸಂಕಲ್ಪ ಮಾಡಿ, ನಿಶ್ಚಯದಲ್ಲಿರಿ. ನಾನು ಇರ್ಲೇಬೇಕು, ನಾನು ಸಫಲತಾ ಮೂರ್ತಿ ಅಂತ ಅನುಭವ ಮಾಡಿ. ಬಾಪ್ತಾದ ಬಿ ಎಷ್ಟ್ರಾ ಕಿರಣೇ ಬೇಗ. ಏನು ಮಾಡ್ತಾರೆ ಬಾಬಾ? ನಮ್ಗೆ ಯಾವ ರೀತಿ ನಡ್ಕೊಳ್ಳಿಕ್ಕೆ ಏನು ಕೊಡ್ತಾರೆ ಬಾಬಾ? ಎಷ್ಟ್ರಾ ಕಿರಣವನ್ನ ಕೊಡ್ತಾರೆ. ऐसा नक्शा दिखाई दे, यह दुआएं देने वाला, दुआएं लेने वाला ब्राह्मण परिवार है ಅಂತ ನಕ್ಷೆ ಕಾಣಬೇಕಂತಾರೆ ಬಾಬಾ. ಆಶೀರ್ವಾದವನ್ನು ಕೊಡುವಂಥವರು, ಆಶೀರ್ವಾದವನ್ನು ತೆಗೆದುಕೊಳ್ಳುವಂಥವರು ಬ್ರಾಹ್ಮಣ ಪರಿವಾರದವರು. क्योंकि समय भी पुकार रहा है, बाप दादा के पास तो एडवांस पार्टी वालों की भी दिल की पुकार है, माया भी अभी तक गई है. ಬಾಬಾ ಅಂತಾರೆ ಒಂದ್ ಕಡೆ ಸಮಯದ ಪುಕಾರ್. ಎಲ್ಲ ಜನರಿಗೆ ಗೊತ್ತಾಗ್ಬಿಡ್ಬೇಕು, ಆಶೀರ್ವಾದ ಕೊಡುವಂಥವರು, ಆಶೀರ್ವಾದ ತೆಗೆದುಕೊಳ್ಳುವಂಥವರು ಬ್ರಾಹ್ಮಣ ಪರಿವಾರದವರು. ಆಶೀರ್ವಾದ ಕೊಡುವಂಥವರು ನಾವೇ, ಭಗವಂತನಿಂದ ಕಿರಣೆ ಆಶೀರ್ವಾದ ಪಡ್ಕೊಳ್ಳೋರು ನಾವೇ. ಇದು ಜನರಿಗೆ ಗೊತ್ತಾಗಬೇಕು. ಬಾಬಾ ಅಂತಿದ್ದಾರೆ, ಇನ್ನು ಅಡ್ವಾನ್ಸ್ ಪಾರ್ಟಿಯವರು ಕಾಯ್ತಾ ಇದ್ದಾರೆ, ಸಮಯನೂ ಕಾಯ್ತಾ ಇದೆ, ಮಾಯೆಗೂ ಸುಸ್ತಾಗ್ಬಿಟ್ಟಿದೆ. ಓ ಬಿ ಚಾತಿ ಹೈ ಅಭಿ ಹಮೇ ಬಿ ಮುಕ್ತಿ ದೇ ದೋ. ಯಾವುದಕ್ಕೆ? ಮಾಯೆಗೂ ಸಹಿತ ಸಾಕಾಗ್ಬಿಟ್ಟಿದೆ. ಸಾಕು, ನಾವು ಹೋಗ್ತೀವಿ, ನಮಗೆ ಮುಕ್ತಿ ಕೊಡಿ ಅಂತ ಮಾಯೆನೂ ರೆಡಿ ಇದೆ. ಮುಕ್ತಿ ದೇತೆ ಹಿ ಅಲ್ವಾ, ಅದು ರೆಡಿ ಇದೆ. ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ದ್ವೇಷ ಅದು ಹೋಗ್ಲಿಕ್ಕೆ ರೆಡಿ ಇದೆ. ಈಗ ಮುಕ್ತಿ ಯಾರು ಕೊಡ್ಬೇಕ? ನಾವು ಕೊಡ್ಬೇಕ. ಮುಕ್ತಿ ದೇತೆ ಹಿ, ಲೇಕಿನ್ ಬೀಚ್ ಬೀಚ್ ಮೇ ಥೋಡಿ ದೋಸ್ತಿ ಕರ್ ದೇತೆ. ಅದಕ್ಕೆ ಮುಕ್ತಿ ಕೊಟ್ಬಿಡ್ಬೇಕ ಬೇಡ? ನೋಡಿ ಏನು ಮಾಡೋದು ಮತ್ತೆ ಪುನಃ ಅದರದ್ದು ಗೆಳತನ ಬೆಳೆಸೋದು. ಯಾಕೆಂದರೆ 63 ಜನ್ಮ ದೋಸ್ತ್ ರಹೇನಾ, 63 ಜನ್ಮದ ದೋಸ್ತಿಗಳು. तो बाप दादा कहते, हे मास्टर मुक्तिदाता अभी सबको मुक्ति दे दो. ನಾವೇ ಮುಕ್ತಿದಾತರು. ಏನು ಮಾಡಿಗೆಲ್ಲ ಮುಕ್ತಿಯನ್ನ ಕೊಡಿ. ಸಮಯ ಮೊರೆ ಇರ್ತಾ ಇದೆ, ಅಡ್ವಾನ್ಸ್ ಪಾರ್ಟಿಯವರು ಕಾಯ್ತಾ ಇದ್ದಾರೆ, ಮಾಯನೂ ಹೋಗ್ಲಿಕ್ಕೆ ತಯಾರಿದೆ. ಮುಕ್ತಿದಾತ ಮಕ್ಕಳು ಏನು ಮಾಡ್ಬೇಕೀಗ? ಮುಕ್ತಿ ಕೊಡಿ. ಸಾರೆ ವಿಶ್ವಕ್ಕೋ ಕುछ न कुछ ಪ್ರಾಪ್ತಿ ಕಿ ಅಂಚಲಿ ದೇನಿ ಹೈ. ಇಡೀ ವಿಶ್ವದಾತ್ಮರಿಗೆ ಒಂದಲ್ಲ ಒಂದು ಪ್ರಾಪ್ತಿಯ ಆಶ್ರಯನ್ನ ಕೊಡಿ. ಕಿतना काम करना है, लेकिन इस समय आपका साथी है. सर्व आत्माओं को मुक्ति में जाना ही है. समय है, ಇನ್ನೂ ನಮಗೆ ಸಮಯ ನಮ್ಮ ಜೊತೆಗಿದೆ. ಸಮಯ ನಮ್ಮ ಜೊತೆಗಿದೆ. ಸರ್ವ ಆತ್ಮಗಳು ಮುಕ್ತಿಗೆ ಹೋಗಲೇಬೇಕಾಗಿದೆ. दूसरे समय में अगर आप पुरुषार्थ भी करो तो समय नहीं है, इसलिए आप दे नहीं सकते. अब समय है, ಮುಂದಕ್ಕೆ ಏನು ಸಮಯ ಸಿಗಂಗಿಲ್ಲ. ಈಗ ಇನ್ನೂ ಸಹಿತ ಏನಿದೆ? ಸಮಯ ಇದೆ. ಇನ್ನೂ ನಾವು ಎಲ್ಲದರಿಂದ ಮುಕ್ತರಾಗಿ ಮತ್ತೊಬ್ಬರಿಗೆ ಮುಕ್ತಿದಾತ ಆಗುವಂತ ಪುರುಷಾರ್ಥಕ್ಕೆ ಇನ್ನೂ ಟೈಮ್ ಇದೆ. अब समय है, इसलिए बाप दादा कहते पहले क्या करना? पहले स्व को मुक्ति दो. ಮೊದಲೇನು ಮಾಡಬೇಕು? ನನಗೆ ನಾನೇ ಮುಕ್ತಿಯನ್ನ ಕೊಡಿ. फिर विश्व की सर्वात्माओं को मुक्ति देने की आंचली दो. ಮೊದಲು ಸ್ವಯಂವನ್ನ ಮುಕ್ತಗೊಳಿಸಿರಿ. ಯಾವುದರಿಂದ ಮುಕ್ತಗೊಳಿಸೋಣ? ಇವತ್ತಿನ ಮುರಳಿ ಅನುಸಾರವಾಗಿ ಕ್ರೋಧದಿಂದ ಮುಕ್ತ, ಈರ್ಷೆ ಹೊಟ್ಟೆ ಕಿಚ್ಚಿನ ಸಂಕಲ್ಪದಿಂದಲೂ ಮುಕ್ತ, ವ್ಯರ್ಥ ಸಂಕಲ್ಪದಿಂದಲೂ ಮುಕ್ತ. ದುಃಖ ತಗೊಳಂಗಿಲ್ಲ, ದುಃಖವನ್ನ ಕೊಡಂಗಿಲ್ಲ. ದುಃಖ ಕೊಟ್ಟರೆ ಸಹಿತ ಅಲ್ಲಿ ವ್ಯರ್ಥ ಸಂಕಲ್ಪಗಳು ಬರ್ತವೆ. ದುಃಖ ತಗೊಂಡ್ರೆ
ಅದರಿಂದಲೇ ಎಲ್ಲದರಿಂದ ಮುಕ್ತರಾಗಿರಿ. ವೇಸ್ಟ್ ಥಾಟ್ಸು ಖತಮ್ ಆಗಬೇಕು. 1 ತಿಂಗಳ ಟೈಮ್ ಕೊಡ್ತಿದ್ದಾರೆ ಬಾಬಾ. ಆವಾಗ ನಾವು ತಂದೆ ಜೊತೆಗೆ ಹೋಗಲಿಕ್ಕೆ ಸಾಧ್ಯ. ಎಷ್ಟು ಬಾಬಾ ನಮಗೆ ಸಮಯ ಕೊಡ್ತಾ ಇದ್ದಾರೆ. ಸಮಯ ಕೊಡ್ತಿದ್ದಾರೆ, ಇನ್ನೂ 1 ತಿಂಗಳು ಟೈಮ್ ಕೊಡ್ತಿದ್ದಾರೆ. ಏನು ಮಾಡ್ಬೋದು ಬಾಬಾ ಹೇಳ್ತಾರೆ, ಸ್ವಯಂವನ್ನು ಎಲ್ಲದರಿಂದ ಮುಕ್ತಗೊಳಿಸಿರಿ. ಮತ್ತೆ ಬೇರೆಯವರಿಗೆ ಶಾಂತಿ ಕೊಡೋದು, ಶಕ್ತಿ ಕೊಡೋದು ಎಲ್ಲ ಬೇರೆ. ಈ ಪುರುಷಾರ್ಥ ಮಾಡಬೇಕಾದ್ರೆ ಯಾವ 2 ಶಕ್ತಿ ಬೇಕಂದ್ರು ಬಾಬಾ? ಸಹನ ಶಕ್ತಿ ಮತ್ತೆ ಹೊಂದ್ಕೊಂಡು ಹೋಗೋ ಶಕ್ತಿ. ಯಾರಿಗೂ ದುಃಖ ಕೊಡಬಾರ್ದು, ದುಃಖ ತಗೋಬಾರ್ದು. ಅಂದರೆ ಸಹನ ಶಕ್ತಿ ಮತ್ತು ಹೊಂದ್ಕೊಂಡು ಹೋಗುವ ಶಕ್ತಿ ನಮ್ಮ ಹತ್ರ ಇರಬೇಕು. ಸ್ವಯಂಕೋ ಮುಕ್ತಿ ದೋ. फिर आमेले विश्व की सर्व आत्माओं को मुक्ति देने की अंजलि दो. वह पुकार रहे ही आपको क्या दुखियों की पुकार का आवाज नहीं आता? ಬೇರೆಯವರು ಮೊರೆ ಇಡ್ತಿದ್ದಾರೆ, ಅವರ ದುಃಖದ ಆವಾಜ್ ಕೇಳಿ ಬರ್ತಾ ಇಲ್ವಾ? ಅಗರ ಅಪನೆ ಮೇ ಬಿಸಿ ಹೋಂಗೆ ತೋ ಆವಾಜ್ ಸುನ್ನೆ ನೈ ಆತ. ನೀವು ನಿಮ್ದ್ರಲ್ಲೇ ಬಿಸಿ ಇದ್ದು ಬಿಟ್ರೆ ಮತ್ತೊಬ್ಬರ ಆವಾಜ್ ಕೇಳಂಗಿಲ್ಲ. ಬಾರ್ ಬಾರ್ ಗೀತ್ गा रहे ही ದುಃಖಿಯೋಂ ಪರ್ ಕುಚ್ ರಹಮ್ ಕರೋ. ದುಃಖಿಗಳಿಗೆ ಏನು ಮಾಡಿ ದಯೆ ತೋರಿಸಿರಿ. ಅವರು ಹಾಡ್ತಾ ಇದ್ದಾರೆ, ಮೊರೆ ಇಡ್ತಾ ಇದ್ದಾರೆ. ಅಭಿಸೆ ಈಗೇನು ಮಾಡಬೇಕಿನ್ನು? ಒಂದು ನಾವೆಲ್ಲರಿಂದ ಮುಕ್ತರಾಗಬೇಕು. ಮತ್ತೇನು ಮಾಡಬೇಕು? ಬೇರೆಯವರಿಗೆ ದಯಾಳು, ಕೃಪಾಳು, मर्सीफुल संस्कार बहुत काल से नहीं भरेंगे तो आपके जड़ चित्र में मर्सीफुल का, कृपा का, रहम का, दया का वाइब्रेशन कैसे भरेगा? ಭಾಳ ಸಮಯದಿಂದ ದಯಾರ್ದಯ ಇರಬೇಕು, ಕೃಪಾರ್ದಯ ಇರಬೇಕು. ಆ ದಯೆ ತೋರುವಂಥ ಸಂಸ್ಕಾರ ನಮ್ಮ ಹತ್ರ ಇರಬೇಕು. ಇದ್ದರೆ ನಮ್ಮ ಜಡ ಚಿತ್ರದಲ್ಲಿ ಸಹಿತ ಕೃಪೆ, ದಯೆ, ಕರುಣೆ ಈ ವೈಬ್ರೇಷನ್ ಸಹಜವಾಗಿ ಬರ್ತದೆ. डबल फार्न से समझते हैं आप भी द्वापर में मर्सीफुल बन के अपने जड़ चित्रों द्वारा सबको मर्सी देंगे ना. ವಿದೇಶಿಯರಿಗೆ ಕೇಳ್ತಾರೆ ಬಾಬಾ, ಭಾರತೀಯರಿಗೆ ಇದೆಲ್ಲ ಅರ್ಥ ಆಗ್ತದೆ. ಯಾಕೆಂದ್ರೆ ಎಲ್ಲ ಗುಡಿ ಗುಡಿ ಅಡ್ಡಾಡಿದವರು ನಾವು. ಎಲ್ಲ ಮೂರ್ತಿಗಳನ್ನೆಲ್ಲ ನೋಡಿದ್ದೀವಿ. ಆ ಮೂರ್ತಿಗಳಲ್ಲಿ ಮರ್ಸಿಫಲ್, ಕೃಪಾದೃಷ್ಟಿ, ದಯಾದೃಷ್ಟಿ, ವೈಬ್ರೇಷನ್ ಆ ಗುಡಿಯೊಳಗೆ ಹೋದಾಗ ಆ ಮೂರ್ತಿಗಳು ಏನು ಮಾಡ್ತವೆ? ದಯೆ ತೋರುವ ರೂಪದಲ್ಲಿ, ಕೃಪೆ ತೋರುವ ರೂಪದಲ್ಲಿ ವೈಬ್ರೇಷನ್ ಬರ್ತದೆ. ಇದು ಭಾರತೀಯರಿಗೆ ಓಕೆ. ಬಾಬಾ ವಿದೇಶಿಯರಿಗೆ ಕೇಳ್ತಾ ಇದ್ದಾರೆ, ನಿಮ್ಮ ಜಡ ಚಿತ್ರ ಮರ್ಸಿಫಲ್ ಇದೆಯಾ? ಆಪಕ್ಕೆ ಚಿತ್ರ ಏನಾ? ಯಾ ಇಂಡಿಯಾ ವಾಲೋಂಕ? ದೇವಾಲಯದಲ್ಲಿರುವಂಥ ಎಲ್ಲ ಚಿತ್ರ ನಿಮ್ಮದು ಇದೆಯಾ ಅಥವಾ ಬರೇ ಭಾರತೀಯರದಷ್ಟೇನೋ? फॉरेनर्स समझते ही हमारे चित्र है तो चित्र क्या देते? चित्र के पास जाके क्या मांगते ही? ಎಲ್ಲ ಭಕ್ತರು ಚಿತ್ರದ ಮುಂದೆ ಹೋಗಿ ಏನು ಬೇಡ್ತಾರೆ? ದಯೆ ತೋರು, ಕರುಣೆ ತೋರು, ಕ್ಷಮಿಸು. दुन लगा देते तो अभी संगम पर आप अपने द्वापर कलयुग के समय के लिए जड़ चित्रों में वायुमंडल भरेंगे, तब आपके जड़ चित्रों के द्वारा अनुभव करेंगे. ಈಗ ಸಂಗಮದಲ್ಲಿ ನಾವು ಪುರುಷಾರ್ಥ ಮಾಡ್ತೀವಲ್ಲ, ಈ ಪುರುಷಾರ್ಥದ ಫಲಿತಾಂಶನೇ ಜಡ ಚಿತ್ರದಲ್ಲಿ ಸಹ ಆ ವೈಬ್ರೇಷನ್ ಬರುವಂಥದ್ದು. भक्तों का कल्याण तो होगा ना. भक्त भी है तो आपकी वंशावली है, तो आप सभी ग्रेट ग्रेट ग्रैंडफादर की संतान हो. ಭಕ್ತರು ಸಹಿತ ನಮ್ಮ ವಂಶಾವಳಿಗಳೇ. ಇಲ್ಲಿ ಭಕ್ತರಾಗಿದ್ದವರು ಅವರು ನಮ್ಮ ಕೃಪಾದೃಷ್ಟಿ, ದಯಾದೃಷ್ಟಿಯಿಂದ ಜ್ಞಾನಕ್ಕೆ ಬರ್ತಾರೆ. ಮತ್ತು ಮುಂದಕ್ಕೆ ಸ್ವರ್ಗದಲ್ಲಿ ಪ್ರಜೆಗಳಾಗಿ ಬರ್ತಾರೆ. ಬಾಬಾ ಅಂತಿದ್ದಾರೆ, ನಾವೆಲ್ಲರೂ ಗ್ರೇಟ್ ಗ್ರೇಟ್ आप सभी ग्रेट ग्रेट ग्रैंडफादर की संतान. तो भक्त है चाहे दुखी है लेकिन तो आपकी ವಂಶಾವಳಿ है ना. ಅವ್ರು ಭಕ್ತರೇ ಇರ್ಬೋದು, ದುಃಖಿಗಳೇ ಇರ್ಬೋದು, ಎಲ್ಲ ನಮ್ಮದೇ ವಂಶಾವಳಿ. ತೋ ಆಪ್ಕೋ ರಾಮ್ ನೈ ಆತಾ? ನಮ್ಮದೇ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು. ಬಾಬಾ ಅಂತಾರೆ ದಯ ಬರಂಗಿಲ್ವ ಅವ್ರನ್ನೆಲ್ಲ ಕಂಡಾಗ? ತೋಡ ಅಥವಾ ಅವ್ರ ಕಾ ಬಿಜಿ ಹೋ ಜಾತೆ ಹೋ.
ನಿಮ್ಮ ಪಾಲಿಗೆ ನೀವು ಬ್ಯುಸಿಯಾಗಿಬಿಡ್ತೀರೋ ಅಥವಾ ಅನ್ಯರ ಬಗ್ಗೆ ಸ್ವಲ್ಪ ದಯೆ ಕರುಣೆ ತೋರಿಸ್ತೀರೋ? ಅಭಿ ಅಪನೆ ಪುರುಷಾರ್ಥ ಮೇ ಸಮಯ ಜ್ಯಾದ ನೈ ಲಗಾವೋ. ಈಗ ಬರೀ ನಾವೇ ಪುರುಷಾರ್ಥ ಮಾಡೋದ್ರಲ್ಲೇ ಜಾಸ್ತಿ ಸಮಯ ತೊಡಗಿಸೋದಲ್ಲ. ಮತ್ತೇನು ಮಾಡಬೇಕು? ಎಷ್ಟು ಟೈಮ್ ಕೊಡಬೇಕು ನಿಮಗೆ? ಬರೇ ಪುರುಷಾರ್ಥ, ಸ್ವಯಂ ಪುರುಷಾರ್ಥ, ಸ್ವಯಂ ಪರಿವರ್ತನೆ, ಸ್ವಯಂ ಉನ್ನತಿಗೋಸ್ಕರನೇ ಬಿಸಿಯಾ? ದೇನೆ ಮೇ ಲಗಾವೋ ನಾ ತೋ ದೇನಾ ಲೇನಾ ಹೋ ಜಾಯೇಗಾ. ಸ್ವಲ್ಪ ಬೇರೆಯವರಿಗೆ ಕೊಡುವ ಅಭ್ಯಾಸ ಮಾಡಿ ಅಲ್ವಾ? ಬರೀ ತುಂಬಿಕೊಡೋದ್ರಲ್ಲೇ ಇದ್ದೀವಲ್ಲ, ಸ್ವಲ್ಪ ಬೇರೆಯವರಿಗೆ ಕೊಡುವಂಥ ಅಭ್ಯಾಸ ಮಾಡಿ. ಕೊಡೋದ್ರಲ್ಲಿ ಏನು ಅಡಗಿದೆ? ತೆಗೆದುಕೊಳ್ಳೋದು ಅಡಗಿದೆ. ಚೋಟಿ ಚೋಟಿ ಬಾತೆ ನಹಿ, ಮುಕ್ತಿ ದಿನ್ ಮನಾವೋ. ಆಜ್ ಕಾ ದಿನ್ ಮುಕ್ತಿ ದಿವಸ್ ಮನಾವೋ. ಇವತ್ತಿನ ದಿನ ಮುಕ್ತಿ ದಿನ. ठीक है? हाँ, पहली लाइन ठीक है, मधुबन वाले ठीक है, ओके ना? ಇವತ್ತಿನ ದಿನ मुक्ति दिन. अच्छा, आज मधुबन वाले बहुत प्यारे लग रहे हैं. मधुबन को फॉलो बहुत जल्दी करते हैं. हर बात में मधुबन को फॉलो जल्दी करते. ಮಧುಬನದವರು ಬಹಳ ಪ್ರೀತಿ ಅನ್ನಿಸ್ತಾ ಉಂಟು. ಇವತ್ತು ಮಧುಬನದವರನ್ನ ನೋಡಿ ಎಲ್ಲರೂ ಬಹಳ ಬೇಗ ಅನುಸರಿಸ್ತಾರೆ. तो मधुबन वाले मुक्ति दिवस मनाएंगे ना, तो सभी फॉलो करेंगे. ಮೌಂಟ್ ಆಬನ್ನು ನೋಡಿ ಬಂದು ಎಷ್ಟೋ ಜನ ಕಲಿತಾರೆ. ಆದ್ರಿಂದ ಮಧುಬನದವರು ಮುಕ್ತಿ ದಿವಸ ಮಾಡಿಬಿಟ್ರೆ ಅವರನ್ನು ನೋಡಿ ಎಲ್ಲರೂ ಅನುಸರಿಸ್ತಾರೆ. ಆಪ್ ಮಧುಬನ್ ನಿವಾಸಿ ಸಭಿ ಮಾಸ್ಟರ್ ಮುಕ್ತಿದಾತ ಬಂಜಾಯಿ. ಆದ್ದರಿಂದ ಮಧುಬನ್ ನಿವಾಸಿಗಳೆಲ್ಲರೂ ಏನಾಗಬೇಕಂತಾರೆ ಬಾಬಾ? ಮಾಸ್ಟರ್ ಮುಕ್ತಿದಾತರಾಗ್ರಿ. बनना है? अच्छा, बहुत है अच्छा. अभी बाप दादा सभी को, चाहे यहाँ सम्मुख बैठे ही, चाहे विदेश देश दूर बैठे सुन रहे ही, देख रहे ही, सभी बच्चों को ड्रिल कराते हैं बाबा. सभी रेडी हो गए? ಎಲ್ಲ ರೆಡಿಯಾ? ದೇಶ ವಿದೇಶದ ಮಕ್ಕಳು, ಸಮ್ಮುಖದಲ್ಲಿ ಕುಳಿತಂತ ಮಕ್ಕಳು ಎಲ್ಲರಿಗೂ ಬಾಬಾ ಡ್ರಿಲ್ ಮಾಡಿಸ್ತಾರೆ. ಈಗ ಸಬ್ ಸಂಕಲ್ಪ ಮರ್ಜ್ ಕರ್ದೋ. ಬಾಬಾ ಡ್ರಿಲ್ ಮಾಡಿಸ್ತಾರೆ. ಈಗ ಬಹಿರ್ಮುಖವಾಗಿ ಓಡಾಡುವ ಎಲ್ಲ ಸಂಕಲ್ಪವನ್ನ ಮರ್ಜ್ ಕರ್ದೋ. ಸಬ್ ಸಂಕಲ್ಪ ಮರ್ಜ್ ಕರ್ದೋ. अभी 1 सेकंड में मन बुद्धि द्वारा अपने स्वीट होम में पहुंच जाओ. ಒಂದೇ ಸೆಕೆಂಡಿಗೆ ಮನಸ್ಸು ಬುದ್ಧಿಯ ಮೂಲಕ ಸ್ವೀಟ್ ಹೋಮ್ ಪರಮಧಾಮಕ್ಕೆ ತಲುಪಿರಿ. अभी परमधाम से अपने सूक्ष्म वतन में पहुंच जाओ. ಪರಮಧಾಮದಿಂದ ತಮ್ಮ ಸೂಕ್ಷ್ಮ ವತನಕ್ಕೆ ಬನ್ನಿ. अभी सूक्ष्म वतन से स्थूल साकार वतन अपने राज्य स्वर्ग में पहुंच जाओ. ಸೂಕ್ಷ್ಮ ವತನದಿಂದ ಬನ್ನಿ ಕೆಳಗಡೆ. ಸಾಕಾರ ವತನ ಸ್ವರ್ಗ, ಸ್ವರ್ಗಕ್ಕೆ ಬಂದು ತಲುಪಿರಿ. अभी अपने पुरुषोत्तम संगम युग में पहुंच जाओ. ಈಗ ಬನ್ನಿ. ಸಂಗಮ ಯುಗ, ಪುರುಷೋತ್ತಮ ಯುಗ. ನನ್ನಾತ್ಮ ಈಗ ಇಲ್ಲಿ ಪ್ರಕೃತಿಯ ನಡುವೆ ಹೊಳಿತಾ ಇದ್ದೀನಿ. अभी मधुबन में आ जाओ. ऐसे बार बार सदस्य चक्रधारी बन चक्कर लगाते रहो. ಈ ರೀತಿ ಬಾರಿ ಬಾರಿ ಸ್ವಾದರ್ಶನ ಚಕ್ರಧಾರಿಯಾಗಿ ಚಕ್ಕರ್ ಹಾಕ್ರಿ. ಎಲ್ಲೆಲ್ಲೋ ಬಂದ್ರೆ ಎಲ್ಲೇ ಶರೀರ ಬಿಡಿ, ಎಲ್ಲ ಸಂಕಲ್ಪ ಮರ್ಜ್, ಆತ್ಮ ಜ್ಯೋತಿ ಸೀದಾ ಎಲ್ಲೋದೆವು ಪರನಾಮ.
ಜ್ಯೋತಿ ಬಾಬನ ಹತ್ರ ಒಂದು ಕಡೆಗೆ ಹೋಗಿ ಇಷ್ಟು ಖುಷಿಯಿಂದ ಬಾಬನ ಮುಂದೆ ಮಾತಾಡಿ ಬಂದೆವು. ಅಲ್ಲಿಂದ ಸೂಕ್ಷ್ಮವತನಕ್ಕೆ ಬಂದೆವು. ಬೆಳಕಿನ ಕಾಯದಾರಿ ಬಾಬನು ಪರಿಷ್ಠಾ ರೂಪದಲ್ಲಿ ಬಾಬ್ದಾದ ಎದನಲ್ಲಿ ದೃಷ್ಟಿ ತಗೊಂಡೆವು, ಖುಷಿಪಟ್ಟೆವು. ಮತ್ತೆ ಸೀರೆಯಲ್ಲಿ ಬಂದೆವು, ಸ್ವರ್ಗಕ್ಕೆ ಬಂದೆವು. ಎಷ್ಟು ಚಂದ, ಪೀಸ್, ಪ್ರಾಸ್ಪರಿಟಿ, ಹ್ಯಾಪಿನೆಸ್. ಅಲ್ಲಿಂದ ಸೀದೆ ಎಲ್ಲಿ ಬಂದೆವು? ಪುರುಷೋತ್ತಮ ಸಂಗಮಕ್ಕೆ ಬಂದೆವು. ಒಬ್ಬ ಎಂಥ ಶ್ರೇಷ್ಠ ಬ್ರಾಹ್ಮಣ ಜನ್ಮ ಇದು. ಸೀದೆ ಈಗ ಇಲ್ಲಿ ಬಂದೆವು ಮಧುಬನಕ್ಕೆ. ಈ ರೀತಿ ಚಕ್ಕರ್ ಬಾರಿ ಬಾರಿ ಹಾಕ್ತಾ ಇರಿ ಅಂತಾನೆ ಬಾಬಾ. ಅಚ್ಚ 4 ಕಡೆಯ ಲವ್ಲಿ ಮತ್ತು ಲಕ್ಕಿ ಮಕ್ಕಳಿಗೆ ಸದಾ ಸ್ವರಾಜ್ಯದ ಮೂಲಕ ಸ್ವಪರಿವರ್ತನೆ ಮಾಡಿಕೊಳ್ಳುವ ರಾಜ ಮಕ್ಕಳಿಗೆ ದೃಢತೆಯ ಮೂಲಕ, ಸದಾ ದೃಢತೆಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತೆಯ ನಕ್ಷತ್ರಗಳಿಗೆ, ಸದಾ ಖುಷಿಯಲ್ಲಿರುವ ಖುಷಿ ನಶೀಬ್ ಮಕ್ಕಳಿಗೆ ಬಾಬ್ದಾದ ಇವತ್ತು ಜನ್ಮದಿನದ ತಂದೆ ಮತ್ತು ಮಕ್ಕಳ ಹುಟ್ಟುಹಬ್ಬದ ಬಹಳ ಬಹಳ ಶುಭಾಶಯ. दुआएं, याद, प्यार, ऐसे श्रेष्ठ बच्चों को नमस्ते. अच्छा, वरदान. विश्व कल्याण की जिम्मेवारी समझ. विश्व कल्याण की जिम्मेवारी समझ. समय और शक्तियों की इकोनॉमी करने वाले ಮಾಸ್ಟರ್ ರಚೇತಾ ಭವ. ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ಅರಿತು ಸಮಯ और शक्तियों के इकोनॉमी करने वाले, ಸಮಯ ಮತ್ತು ಶಕ್ತಿಯ ಉಳಿತಾಯ ಮಾಡುವ ಮಾಸ್ಟರ್ ರಚೇತಾ ಭವ. ವಿಶ್ವ ಕಲ್ಯಾಣದ ಜವಾಬ್ದಾರಿಯನ್ನು ಅರಿತು ಸಮಯ ಮತ್ತು ಶಕ್ತಿಯ ಉಳಿತಾಯ ಮಾಡುವ मास्टर रचेता भवा. विश्व की सर्वात्माएं आप श्रेष्ठ आत्माओं का परिवार है. ಜಗತ್ತಿನೆಲ್ಲ ಮನುಷ್ಯಾತ್ಮರು ನಮ್ಮ ಪರಿವಾರ. ಎಷ್ಟು ದೊಡ್ಡ ಪರಿವಾರ, ಉತ್ತಾ ಎಕಾನಮಿ ಕಾ ಖ್ಯಾಲ್ ರಖಾ ಜಾತಾ. ಲೌಕಿಕದಲ್ಲೆಲ್ಲ ನೋಡಿ, ದೊಡ್ಡ ಪರಿವಾರ ಇದ್ದರೆ ಉಳಿತಾಯದ ಬಗ್ಗೆ ಭಾಳ ಗಮನ ಕೊಡ್ತಾರೆ. तो सर्व आत्माओं को सामने रखते हुए स्वयं को बेहद की सेवार्थ निमित्त समझते हुए अपने समय और शक्तियों को कार्य में लगाओ. ದೊಡ್ಡ ವಿಶ್ವದ ಪರಿವಾರವನ್ನು ಕಣ್ಣ ಮುಂದೆ ತಂದುಕೊಳ್ಳಿ. ನಾನು ಬೇಹದ್ದಿನ ಸೇವಾರ್ಥವಾಗಿ ನಿಮಿತ್ತಾಗಿದ್ದೀನಿ. ಸಮಯ ಮತ್ತು ಶಕ್ತಿಯನ್ನು ಏನು ಮಾಡಿ ಕಾರ್ಯದಲ್ಲಿ ತೊಡಗಿಸಿರಿ. ಸ್ವಯಂ ಪ್ರತಿ ಕಮಾಯ ಕಾಯ ಗವಾಯ ಐಸೆ ಅಲ್ಬೇಲೆ ನೈ ಬನೋ. ಸ್ವಯಂ ಪ್ರತಿ ಎಲ್ಲ ಗಳಿಸಿದೆವು, ತಿಂದೆವು, ಉಂಡೆವು, ಖಾಲಿ ಮಾಡಿದೆವು. ಈ ರೀತಿ ಅಲ್ಲ. ಸರ್ವ ಖಜಾನೋ ಕಾ ಬಜೆಟ್ ಬನಾವು. ಸರ್ವ ಖಜಾನೆಗಳ ಬಜೆಟನ್ನು ತಯಾರು ಮಾಡ್ರಿ. ಎಲ್ಲೆಲ್ಲಿ ಬಳಸಬೇಕು, ಹೆಂಗಿರಬೇಕು, ಸರ್ಕಾರದವ್ರು ಹೆಂಗೆ ಬಜೆಟ್ ಮಾಡ್ತಾರೆ, ಸರ್ವ ಖಜಾನೆಗಳ ಬಜೆಟನ್ನು ತಯಾರು ಮಾಡ್ರಿ. मास्टर रचेता भाव के वरदान को स्मृति में रख समय और शक्ति का स्टॉक ಸೇವಾ ಪ್ರತಿ ಜಮಾ ಕರೋ. ಆದ್ದರಿಂದ ಮಾಸ್ಟರ್ ರಚೇತಾ ಭವ ಎನ್ನುವ ವರದಾನದ ಸ್ಮೃತಿಯಿಂದ ಈ ಸಮಯದಲ್ಲಿ ಸಮಯ ಮತ್ತು ಶಕ್ತಿಯನ್ನು ಸ್ಟಾಕ್ ಮಾಡಿ. ಯಾಕೆ ಸ್ಟಾಕ್? ಸೇವಾ ಪ್ರತಿ ಜಮಾ ಕರೋ. ಸೇವೆ ಮಾಡಲಿಕ್ಕೋಸ್ಕರ ಸಮಯ ಮತ್ತು ಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ. ಆದ್ದರಿಂದ ವಿಶ್ವ ಕಲ್ಯಾಣದ ಜವಾಬ್ದಾರಿ ನನಗಿದೆ ಅನ್ನೋದನ್ನು ಅರಿತು ಸಮಯ ಮತ್ತು ಶಕ್ತಿಯ ಉಳಿತಾಯ ಮಾಡುವ ಮಾಸ್ಟರ್ ರಚೇತಾ ಆಗಿರಿ. ಸ್ಲೋಗನ್. महादानी वह है जिसके संकल्प और बोल द्वारा सबको वरदानों की प्राप्ति हो. ಯಾರು ಮಹಾದಾನಿಗಳು? ಸ್ಲೋಗನ್ ಇವತ್ತಿದ್ದು. ಸಂಕಲ್ಪ ಮತ್ತು ಮಾತಿನ ಮೂಲಕ ಸರ್ವರಿಗೂ ವರದಾನ ಪ್ರಾಪ್ತಿಯಾಗುವುದು. ಸಂಕಲ್ಪ ಮತ್ತು ಮಾತಿನ ಮೂಲಕ ಸರ್ವರಿಗೆ ವರದಾನ ಪ್ರಾಪ್ತಿಯಾದರೆ ಅವರೇ ವರದಾನಿಗಳು, ಮಹಾದಾನಿಗಳು.
ಸಂಕಲ್ಪ ಮತ್ತು ಮಾತಿನ ಮೂಲಕ ಸರ್ವರಿಗೆ ವರದಾನ ಪ್ರಾಪ್ತಿಯಾದರೆ ಅವರೇ ಮಹಾದಾನಿಗಳು. ನಮ್ಮ ಸಂಕಲ್ಪ ಮತ್ತು ಮಾತಿನಿಂದ ಮತ್ತೊಬ್ಬರಿಗೆ ವರದಾನ ಪ್ರಾಪ್ತಿಯಾಗಬೇಕು. ನಾವು ಮಾತಾಡಿದರೆ ಅವರಿಗೆ ವರದಾನ ಪ್ರಾಪ್ತಿಯಾಗಬೇಕು, ನಾವು ಸಂಕಲ್ಪ ಮಾಡಿದರೆ ಅವರಿಗೆ ವರದಾನ ಪ್ರಾಪ್ತಿಯಾಗಬೇಕು. ಅಂಥವರೇ ಮಹಾದಾನಿಗಳು. ಅಚ್ಚಾ, ಅವ್ಯಕ್ತ ಇಶಾರೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗಿರಿ. ಆಪಕಿ ಜೋ ಸೂಕ್ಷ್ಮ ಶಕ್ತಿಯ ಮಂತ್ರಿ ಅವರು ಮಹಾಮಂತ್ರಿ. ಯಾರದು? ಆತ್ಮನ ಮಂತ್ರಿ ಮತ್ತೆ ಮಹಾಮಂತ್ರಿ ಯಾರು? ಮನಸ್ಸು ಮತ್ತೆ ಬುದ್ಧಿ. ಉನ್ಹೇ ಅಪನೆ ಆರ್ಡರ್ ಪ್ರಮಾಣ ಚಲಾವೋ, ಅದನ್ನು ಆರ್ಡರ್ ಪ್ರಕಾರ ನಡೆಸಿರಿ. यदि अभी से राज्य दरबार ठीक होगा धर्मराज के दरबार में नहीं जाएंगे. ಇಲ್ಲಿ ರಾಜ್ಯ ದರ್ಬಾರ ಕರೆಕ್ಟ್ ನಡೀತಂದ್ರೆ ಧರ್ಮರಾಜನ ದರ್ಬಾರಕ್ಕೆ ಹೋಗುವುದಿಲ್ಲ. धर्मराज भी स्वागत करेगा, लेकिन यदि कंट्रोलिंग पावर नहीं होगी तो फाइनल रिजल्ट में फाइन भरने के लिए धर्मराजपुरी में जाना पड़ेगा. ಈಗ ನಮ್ಮ ಹತ್ರ ಕಂಟ್ರೋಲಿಂಗ್ ಪವರ್ ಇಲ್ಲ ಅಂದರೆ ಫೈನ್ ತುಂಬಬೇಕಾಗ್ತದೆ. ಫೈನ್ ತುಂಬಲಿಕ್ಕೆ ಎಲ್ಲಿ ಹೋಗ್ಬೇಕು? ಧರ್ಮರಾಜಪುರಿಗೆ ಅಟೆಂಡ್ ಆಗಬೇಕು. तो सजाए फाइन है, शिक्षणे ಯಾವುದು? ಫೈನ್. ರಿಫೈನ್ बन जाओ तो फाइन नहीं भरना पड़ेगा. ರಿಫೈನ್ ಆಗಿಬಿಡಿ, ಫೈನ್ ತುಂಬಬೇಕಾಗಿಲ್ಲ. ಆದ್ದರಿಂದ ಮನಸ್ಸು ಬುದ್ಧಿ ಎನ್ನುವಂಥ ಮಂತ್ರಿಗಳು ಕರೆಕ್ಟಾಗಿ ಆರ್ಡರ್ ಪ್ರಮಾಣ ನಡಿಬೇಕು, ಕಂಟ್ರೋಲಿಂಗ್ ಪವರ್ ಇರಬೇಕು, ಏನು ಹೆಚ್ಚು ಕಡಿಮೆ ಆಗಬಾರ್ದು. ಆವಾಗ ಫೈನ್ ತುಂಬಬೇಕಾಗಿಲ್ಲ, ರಿಫೈನ್ ಆಗಿ ಇರ್ತೀವಿ. ಅಚ್ಚಾ, ಇವತ್ತಿನ ಸ್ವಮಾನ ಏನು? ಇವತ್ತಿನ ಸ್ವಮಾನ ಚಲ್ತೆ ಫಿರ್ತೆ ಇಡೀ ದಿನದಲ್ಲಿ ನಾನು ಶಾಂತಿಯ ಕುಂಡ. ನನ್ನಾತ್ಮ ಶಾಂತಿಯ ಕುಂಡ. ತಮ್ಗೆ ಗೊತ್ತಿದೆ, ಬೇರೆ ಬೇರೆ ತಪಸ್ಯ ಕುಂಡಗಳೇ ಇರ್ತವೆ ಅಲ್ವಾ? ನಾನಾತ್ಮ ಶಾಂತಿಯ ಕುಂಡ. ನನ್ನಿಂದ ಏನು ಹೊರ ಹೋಗ್ತಾ ಇರಬೇಕು? ಮನಸ್ಸಿನ ಮೂಲಕ, ಮಾತಿನ ಮೂಲಕ ಸರ್ವಶಕ್ತಿವಂತ ತಂದೆಯ ನೆನಪಿನಲ್ಲಿದ್ದುವ ಅನುಭವ ಮಾಡಿ ನನ್ನ ಆತ್ಮನಿಂದ ಮನಸ್ಸಾದ್ವಾರ ಶಾಂತಿಯ ಶಕ್ತಿಯ ಕಿರಣ ವಾಯುಮಂಡಲದಲ್ಲಿ ಹರಡ್ತದೆ. 4 ಕಡೆ ಅಶಾಂತ ಆತ್ಮಗಳು ಈ ಶಾಂತಿಯ ಕುಂಡವನ್ನು ನೋಡಿ ಸಮೀಪಕ್ಕೆ ಬರಬೇಕು. ಶಾಂತಿಯ ಕುಂಡವನ್ನು ನೋಡಿ ಸಮೀಪಕ್ಕೆ ಬರಬೇಕು. ನನ್ನ ಆತ್ಮ ಶಾಂತಿಯ ಕುಂಡ. ಇವತ್ತಿನ ವಿಶೇಷವಾಗಿ ದೀದಿಯವರ ವಿಶೇಷತೆ ಯೋಗಿ ಮತ್ತು ಕರ್ಮಯೋಗಿ ಜೀವನದ ಆದರ್ಶ. ಯೋಗಿ ಮತ್ತು ಕರ್ಮಯೋಗಿ ಜೀವನದ ಆದರ್ಶ. ದೀದಿ ಯೋಗದಲ್ಲಿ ಬಹಳ ಆಳವಾದ ಅನುಭವ ಮಾಡ್ತಾ ಇದ್ದರು. ಅಮೃತ ವೇಳೆ ವಿಶೇಷವಾಗಿ ಸಂಘಟಿತ ರೂಪದಲ್ಲಿ ದೀದಿ ಯೋಗದ ಡ್ರಿಲ್ ಮಾಡಿಸ್ತಿದ್ರು. ಜೊತೆಗೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರು, ಯೋಗಿಯಾಗಿರ್ತಿದ್ರು. ಅವರ ಮೇಲೆ ಅವರಿಗೆ ವಿಶೇಷವಾದ ಗಮನ ಇರ್ತಿತ್ತು. ಮಾತ್ರವಲ್ಲ, ಎಲ್ಲರಿಗೂ ಸಹಿತ ಉಸ್ ಪರ್ ಬಿ ಧ್ಯಾನ ಕಿಂಚವಾತಿ. ಕೆಲಸ ಕಾರ್ಯ ಮಾಡೋರು ಬಾಬಾ ನೆನಪು ಮಾಡ್ತಿದ್ದಾರೋ ಇಲ್ಲೋ, ಧ್ಯಾನ ಕಿಂಚವಾತಿದ್ರು. ಅವ್ಯಕ್ತ ರೂಪದಿಂದ ಯಜ್ಞದ ಕಾರೋಬಾರವನ್ನು ನಿರ್ವಿಘ್ನ ರೂಪದಿಂದ ನಡೆಸುವುದರಲ್ಲಿ ದೀದಿಯವರದ್ದು ಮೇಲುಗೈ. ದೀದಿ ನಡುವೆ ವಿಶೇಷವಾಗಿ ಮೌನ ಮಾಡ್ತಿದ್ರು. ಅವ್ಯಕ್ತ ಭಾಷೆಯ ಮೂಲಕ ಎಲ್ಲರಿಗೂ ಸೈಲೆನ್ಸಿನ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ದೀದಿ ಪ್ರೇರಣೆ ಕೊಡ್ತಿದ್ರು. ಕೆಲವೊಮ್ಮೆ ನೋಡಿ, ಮೆಲ್ಲಗೆ ಮಾತಾಡೋದ್ರಿಂದ ನಾವು ಆಟೋಮೆಟಿಕಲಿ ಮತ್ತೊಬ್ಬರ ಹತ್ರ ಬಂದು ಮೆಲ್ಲಗೆ ಮಾತಾಡಿದರೆ ಏಕದಮ್ ಅವರು ಏನಾಗ್ತಾರೆ? ಅವ್ಯಕ್ತ ಸ್ಥಿತಿಗೆ ಪ್ರೇರಣೆ ಸಿಗ್ತದೆ. ಮೌನ ಮಾಡೋದು, ಕೆಲವೊಮ್ಮೆ ಮೆಲ್ಲಗೆ ಅವ್ಯಕ್ತ ಭಾಷೆಯಲ್ಲಿ ಮಾತಾಡೋದು. हमें भी कम से कम सप्ताह में एक बार मौन रहने की आदत डालनी है. ದೀದಿಯ ವಿಶೇಷತೆಯನ್ನು ಓದಿ ಹೇಳ್ತಾ ಹೋದಂಗೆ ನಮಗೂ ಫೀಲ್ ಆಗೋದಿಲ್ವಾ? ಏನು ಮಾಡೋಣ? ವಾರಕ್ಕೊಂದ್ಸರಿ ಮೌನ. ಕೈಯಲ್ಲಿ ಕೆಲಸ ಮಾಡ್ತಾ ಇದ್ರು ಸಹಿತ ದಿಲ್ಲಲ್ಲಿ ಬಾಬರವರ ನೆನಪಿರಲಿ, ಕರ್ಮಯೋಗಿ ಜೀವನ ಇರಲಿ. ದೀದಿಯವರ ವಿಶೇಷತೆಯನ್ನು ಅನುಭವ ಮಾಡೋಣ, ಪ್ರಾಕ್ಟಿಕಲ್ ಆಗಿ ತರೋಣ. ಅಚ್ಚ, ಓಂ ಶಾಂತಿ. ಓಂ
ನಮಃ ಶಿವಾಯ. ಎಷ್ಟು ಜ್ಞಾನರತ್ನಗಳಿಂದ ಗುಣರತ್ನಗಳಿಂದ ಬಾಬಾ ನಮಗೆ ಎಷ್ಟು ಸಂಪನ್ನಗೊಳಿಸಿದ್ರು. ಎಷ್ಟರ ಮಟ್ಟಿಗೆ ಅಂದರೆ 7 ಜನ ಅವನ ಜೊತೆಗೆ ಹೋಗುವಷ್ಟು ತಂದೆಯ ಸಮಾನ ಆಗುವಂತಹ ವಿಶೇಷ ಬಲವನ್ನು ತುಂಬಿದರೆ ಅಂತ ತಂದೆಗೆ ನನ್ನ ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ, ಸಮರ್ಪಿತನಾಗಿದ್ದೇನೆ, ಶರಣಾಗತನಾಗಿದ್ದೇನೆ. ಅಚ್ಚ ಅಂಶ तूने प्यार से जो पाला, तूने प्यार से जो पाला, शब्दों में गाए किस तरह तेरी पालना का बाबा, तेरी पालना का बाबा. तेरा सदा सर पे अपने पाया, ममता भरी नजर से निर्मल हमें बनाया, गुणों से तूने सजाया, गुणों से तूने सजाया, उसको तेरी पालना का बाबा, तेरी पालना का बाबा. संकल्प सांस तुमने बच्चों पे है लुटाए, उपमा तुम्हारी बाबा हम तो कहीं न पाए. हमें खुद सा है बनाया, हमें खुद सा है बनाया, उसको भुलाए किस तरह तेरी पालना का बाबा, तेरी पालना का बाबा. निष्काम तेरी सेवा सबकी जुबां पे आए, आभार तेरा बाबा
तेरी पालना का बाबा, तेरी पालना का बाबा, एहसान चुकाए किस तरह, एहसान चुकाए किस तरह। तूने प्यार से जो पाला, तूने प्यार से जो पाला, शब्दों में गाए किस तरह। तेरी पालना का बाबा, तेरी पालना का बाबा, तेरी पालना का बाबा। ओम शांति।